ತರ ಮಾಡ್ತಾರೆ, ಯಾವ ತರ ಕೊಳ್ತಾರೆ ಅನ್ನೋದ್ರ ಬಗ್ಗೆ ಡೀಟೈಲ್ಡ್ ಆಗಿ ವಿಡಿಯೋಗಳನ್ನ ಇವತ್ತು ಪೂರ್ತಿ ವಿಡಿಯೋದಲ್ಲಿ ನಿಮಗೆ ಸಿಗುತ್ತಾ ಹೋಗುತ್ತೆ ಎಲ್ಲ ಮಾಹಿತಿನೂ. ಸೊ ಒಂದೊಂದಾಗಿ ತಿಳ್ಕೊಳ್ಳೋಣ. ಅಂಗಡಿ ಬಂದ್ಬಿಟ್ಟು ತುಂಬ ವರ್ಷದಿಂದ ಅಂತ ಅಂದರೆ ಈ ಹಸುಗಳನ್ನ ಮಾರೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ದನಗಳ ಪರೀಕ್ಷೆ ಅಲ್ಲಿಂದ ಹಿಡಿದು ರಂಗನಾಥಸ್ವಾಮಿ ಬೆಟ್ಟ ತೇರು ಯಾವಾಗ ಮುಗಿಯುತ್ತೋ ಅಲ್ಲಿವರೆಗೂ ಇರುತ್ತೆ. ಹಾಗೆಯೇ ಮುಂದೆ ಹೋದರೆ ತುಂಬ ಜನ ಬೇರೆ ಬೇರೆ ಅಂತ ಅಂದರೆ ಬೇರೆ ಬೇರೆ ತಳಿಗಳದ್ದು ಹಸುಗಳನ್ನಾಗಿರ್ಬೋದು, ದನಗಳನ್ನಾಗಿರ್ಬೋದು, ಕೊಳ್ಳೋಕ್ಕಾಗಿರ್ಬೋದು, ಮಾರೋಕ್ಕಾಗಿರ್ಬೋದು ಬಂದಿದ್ದಾರೆ. ಅದ್ರ ಬಗ್ಗೆ ನೋಡೋಣ. ಜೊತೆಗೆ ಇಲ್ಲಿ ತುಂಬ ವರ್ಷದಿಂದ ಅಂದರೆ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ದಿನದಿಂದ ಹಿಡಿದು ತುಂಬ ದಿನ ದನಗಳ ಪರೀಕ್ಷೆ ಏನಿರುತ್ತೆ ಅದು ನಡೀತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ತುಂಬ ಜನ ಯಾವ್ಯಾವ ತಳಿಗಳನ್ನ ತಂದಿದ್ದಾರೆ, ಅದನ್ನು ಯಾವ ರೀತಿ ಮಾರ್ತಾರೆ, ಕೊಳ್ಳ್ಕೊಳ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ 2 ಜೊತೆ ದನಗಳ ತಳಿ ಇದೆ. ಸೊ ಇದು ಯಾವ ತಳಿ ಮತ್ತು ಇದು ಎಷ್ಟು ವರ್ಷದಿಂದ ಇದನ್ನು ಸಾಕ್ತಾ ಬಂದಿದ್ದಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಕೇಳ್ತಾ ಹೋಗೋಣ ಬನ್ನಿ. ನಮಸ್ಕಾರ. ಎಲ್ಲಿಂದ ಬಂದಿರೋದು ನೀವು? ನಾವು ಮಾಗಡಿ ಪಕ್ಕ ತಟ್ವಾಳು. ಹಸುಗಳನ್ನ ಸಾಕ್ತಾ ಬಂದಿದ್ದೀರಾ ದನಗಳನ್ನ ಮೊದಲಿಂದ? ಓಕೆ, ಈ ಕಡೆ ಬನ್ನಿ. ಇಲ್ಲಿ ಈ ಕಡೆ ಬನ್ನಿ. ಹಾಂ, ಇದು ಹಿಡ್ಕೊಳ್ಳಿ ಮೈಕ್. ಇದು ಯಾವ ತಳಿ? ಹಳ್ಳಿಕಾರ್ ತಳಿ. ನೋಡ್ತಿರೋದಂಗೆ ಇದೇ ಕೊಂಬೇನಿದೆ, ತುಂಬ ಚೂಪಿದೆ ಅಲ್ವಾ? ಸೊ ಅದನ್ನು ಮೊದಲೇ ಬೆಳೆದಿರೋದಾ ಅಥವಾ ನೀವೇನಾದ್ರೂ ಅಟ್ಯಾಚ್ ಮಾಡ್ತೀರಾ? ಹಾಂ, ಯಾಕೆ ಅಟ್ಯಾಚ್ ಮಾಡೋದು? ಎತ್ತಿಗೆ ತಕ್ಕಂಗೆ ಸ್ವಲ್ಪ ಕೊಂಬಿರ್ಬೇಕು ಅದು. ಹಾಂ, ಇಲ್ಲಾಂದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೊಂದು ಶಾರ್ಪ್ ಇದೆಯಲ್ಲ, ಅಕಸ್ಮಾತ್ ಯಾರಿಗಾದ್ರೂ ಹೋಗುದಿತ್ತು ಏನು ಮಾಡ್ತೀರಾ? ಅದಕ್ಕೆ ಏನಾದ್ರು ಕೇಸ್ ಮಾಡ್ತಾರಾ ಅಥವಾ ಆ ಥರ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ, ಆ ಥರ ಏನಿಲ್ಲ. ಆ ಥರ ಇಟ್ಕೊಳ್ಳಿ. ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ ಮೇಡಮ್, ಆ ರೀತಿ ಯಾವುದು ಎಲ್ಲಿ ಏನೋ ಆಗಿಲ್ಲ. ಹಾಂ, ಹಸುಗಳು ಇವಾಗ ಇದು ತುಂಬ ಹಳ್ಳಿಕಾರ ಅಂತ ಅಂದರೆ ಇದಕ್ಕೆ ಜಾಸ್ತಿ ಕೋಪ ಬರುತ್ತಾ? ಪಾಪ ಏನಿಲ್ಲ ಮೇಡಮ್, ಎಲ್ಲರೂ ಸಾಕ್ಬೋದಾ? ಹಾಂ ಸಾಕು. ಓಕೆ, ಏನು ಹೆಸರು ಏನಾದ್ರು ಇಟ್ಟಿದ್ದೀರಾ ಇದಕ್ಕೆ? ಹೆಸರು ಇಡ್ತೀರಾ? ಇಲ್ಲ ಮೇಡಮ್, ಏನೇ ಆರಲ್ಲಾಗಿದೆ. ಸೂಪರ್. ಆರಲ್ಲೂ ಹಳ್ಳಿಕಾರ ಹಸು ಅಂತ ಇದು. ಸೊ ಇಷ್ಟೊಂದು ಚೂಪಿಲ್ಲ, ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಹಾಂ, ಎಷ್ಟು ಇದು ಜೊತೆಗೆ ಎಷ್ಟು? 5.5 ಲಕ್ಷ ನಾವು ಬೆಲೆ ಹೇಳ್ತೀವಿ. ಒಂದು ಜೊತೆ ಇಟ್ಕೊಳ್ಳಿ. ಎಷ್ಟು? ಒಂದು ಜೊತೆ 5.5 ಲಕ್ಷನಾ? 5.5 ಲಕ್ಷ ನಾವು ಹೇಳ್ತಾ ಇದ್ದೀವಿ. ಯಾಕೆ ಅದ್ರಲ್ಲಿ ಏನು ವಿಶೇಷತೆ ಇರೋದು ಹಸುಗಳಲ್ಲಿ? ಇದು ಹಳ್ಳಿಕಾರು, ಒಳ್ಳೆ ಜಾತಿ ಕುಲ ಎಲ್ಲ ಇದೆ, ಉದ್ದಾಪನ್ನ ಎಲ್ಲ ಇದೆ. ಅದಕ್ಕೆ ನಾವು 5.5 ಲಕ್ಷ ಹೇಳ್ತಾ ಇದ್ದೀವಿ ವ್ಯಾಪಾರ. ಹಾಂ, 5.5 ಲಕ್ಷ. ಕಡಿಮೆ ಅಂದರೆ ಹೆಚ್ಚು ಕಮ್ಮಿ ಬಂತಂದ್ರೆ ಕೊಡ್ತೀವಿ. ಹೌದಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ನಾವು
ನಾವು ನಮ್ಮ ತಾತನ ಕಾಲದಿಂದ ಮಾಡ್ಕೊಳ್ತೀವಿ. ಅಂದ್ರೆ ನಮ್ಮ ನಿಲ್ಸಿದ್ರು. ಈಗ ನಮ್ಮ ಹುಡುಗರು ನಮ್ಮ ಮಕ್ಕಳು ಎಲ್ಲಾನು ಅವರೆಲ್ಲ ನಿಮ್ಮ ಮಕ್ಕಳಾ? ಇವರಿಗೂ ನಮ್ಮ ಮಕ್ಕಳು ಅವ್ರು ನಮ್ಮ ಅಲ್ಲ ಹಾಯ್ ಮಾಡ್ಬಿಡಿ. ಹಾಯ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ನೀವು ಅಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮಾತಾಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿರೋದು? ಇಲ್ಲೇ ಒಂದು 3 ಕಿಲೋಮೀಟರ್ ಗೊಲ್ರಟ್ಟಿ. ಗೊಲ್ರಟ್ಟಿಯಿಂದ ಬಂದಿದ್ದೀರಾ. ಎಷ್ಟು ವರ್ಷದಿಂದ ನೀವು ಹಸುಗಳನ್ನ ಸಾಕ್ತಾ ಇದ್ದೀರಾ? ದನಗಳು 25 ವರ್ಷದಿಂದ. ನಿಮ್ಗೆ ಯಾಕೆ ಹಸುಗಳನ್ನ ಸಾಕೋ ಕಡೆ ಒಲವು ಬಂತು? ಪ್ರೀತಿ ಅವ್ರು. ಹೌದಾ? ಎಷ್ಟು ದನಗಳ ಪರಿಚಯಗಳನ್ನ ಅಟೆಂಡ್ ಮಾಡಿದ್ದೀರಾ ನೀವು? ನಾವು ಇಲ್ಲಿ ಪುಟ್ಟ ಸುಬ್ನಳ್ಳಿ, ಸಿದ್ಧಗಂಗೆ, ಮಾಗಡಿ, ಆಮೇಲೆ ಇದು ಕೆಂಗಲ್. ಪ್ರತಿ ವರ್ಷನೂ ಅಟೆಂಡ್ ಮಾಡ್ತೀರಾ? ಇದು ಯಾವ ತಳಿ? ಇದು ಹಳ್ಳಿಕಾರ್ ತಳಿ ಅಂತ. ಹಳ್ಳಿಕಾರ್ ತಳಿ. ನಿಮಗೆ ಹಳ್ಳಿಕಾರ್ ತಳಿ ಬಗ್ಗೆನೇ ಇಂಟ್ರೆಸ್ಟ್ ಇರೋದು ಅಥವಾ ಬೇರೆ ತಳಿಗಳನ್ನ? ನಮಗೆ ಹಳ್ಳಿಕಾರ್ ತಳಿ ಇಷ್ಟನೇ ಇಷ್ಟ. ಎಷ್ಟು ಅಂದರೆ ಇದು ಇಷ್ಟೇನಾ ಅಥವಾ ಇನ್ನೂ ಜಾಸ್ತಿ ಹಸುಗಳನ್ನ ಕಟ್ಟಿದ್ದೀರಾ ದನಗಳನ್ನ? ಇಲ್ಲ, ಜಾಸ್ತಿ ಕಟ್ಟಿದ್ದೀವಿ. ಇವಾಗ ಸೇಲ್ ಆಗವೆ ಹೋಗೋ ಜೊತೆ ಆಯ್ತು. ಎಷ್ಟು ನೀವು ಸೇಲ್ ಮಾಡಿದ್ರಾ? ನಾವು ಸೇಲ್ ಮಾಡಿ. ಎಷ್ಟು ಜೊತೆ ಸೇಲ್ ಮಾಡಿದ್ರಿ? ನಾವು ಇನ್ನೊಂದು ಹೊಟ್ಟೆ ಹಾಕೊಂಡಿದ್ದು ನಮ್ಮ ತಂಗಿಯರವೆಲ್ಲ ಸೇಲ್ ಮಾಡಿ. ಖುಷಿ ಇದೆಯಾ? ಖುಷಿ ಆಯ್ತು. ಪ್ರತಿ ವರ್ಷನ ಅಟೆಂಡ್ ಮಾಡ್ತೀರಾ? ಹೊಸದೇನಾರು ಇದೆಯಾ ಈ ಜಾತ್ರೆಯಲ್ಲಿ? ಈ ವಸ್ತೇನಿಲ್ಲ, ನಾವು ಅದೇ ನಡ್ಕೊಂಬಂದಿದ್ದು 20 ವರ್ಷದಿಂದ. ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗವೆ, ಅದು ಖುಷಿ. ಯಾಕೆ ರೇಟ್ ಜಾಸ್ತಿ ಆಗ್ತಾ ಬಂದಿರೋದು? ಎಲ್ಲ ಯುವಕರೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ತಿರ್ಗ. ಅಂದ್ರೆ ಯೂತ್ ಜನರೇಷನ್ ಈ ತಳಿಗಳನ್ನ ಸಾಕೋದ್ರಲ್ಲಿ ಜಾಸ್ತಿ ಆಗಿದ್ದಾರೆ. ಓಕೆ, ಅದರಿಂದ ಜಾಸ್ತಿ. ಪ್ರತಿ ವರ್ಷ ಅಟೆಂಡ್ ಮಾಡ್ತಿದ್ದೀರಲ್ವಾ? ಸೊ ನೀವು 25 ವರ್ಷದಿಂದ ಅಟೆಂಡ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಎಲ್ಲ ಭಾಗ ತುಂಬಿರೋದಾ ಅಥವಾ ಇನ್ನೂ ಕಡಿಮೆ ಇರೋದಾ? ಜಾಸ್ತಿ ಇರೋದು, ಇವಾಗ ಕಮ್ಮಿ ಆಗೈತೆ. ಕಮ್ಮಿ ಆಗಿದೆ. ಓಕೆ, ನೀವು ಆಗ್ಲೇ ಹೇಳಿದ್ರಿ ಯುವಕರೆಲ್ಲ ಕಟ್ತಿದ್ದಾರೆ ಅಂತ. ಸೊ ಇನ್ನೂ ಕಡಿಮೆ ಆಗಿದೆ ಅಂತೀರಲ್ಲ? ಅಲ್ಲ, ದನಗಳು ಕಮ್ಮಿ ಆಯ್ತು, ಕಟ್ಟರ್ ಕಮ್ಮಿ ಆಗಿಲ್ಲ. ದನಗಳು ಕಮ್ಮಿ ಆಯ್ತು. ಹೌದಾ? ಕಟ್ಟರ್ ಏನು ಕಮ್ಮಿ ಆಗಿಲ್ಲ. ಇವಾಗ ಎಲ್ಲ ಎದ್ದೇಳ್ತಾವ್ರೆ. ನಿಮ್ಮ ಹೆಸರು ತಿಳಿಸಿಲ್ಲ? ನಮ್ಮ ಹೆಸರು ಮಹಾಲಿಂಗಯ್ಯ ಅನ್ಬಿಟ್ಟು. ಹೌದಾ? ತುಂಬಾ ಥ್ಯಾಂಕ್ಸ್. ನಮಸ್ತೆ ಗೌಡ್ರೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತರಾಜ್. ಎಲ್ಲಿಂದ ಬಂದಿರೋದು? ಕುದೂರು ಹತ್ರದಿಂದ. ಹೌದಾ? ಇದು ಯಾವ ತಳಿ? ಹಳ್ಳಿಕಾರ್ ತಳಿ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾವು ನಮ್ಮ ತಾತ ಮುತ್ತಾತರ ಕಾಲದಿಂದ ಸಾಕ್ತಾ ಇದ್ದೀವಿ. ಹೌದಾ? ಇಲ್ಲಿ ಹೊಸದೇನೋ ನೋಡಿದೆ, ಏನಿದು? ಇದು ದನ ಹೊಡೆ ಕಡ್ಡಿ, ಮಾರ್ಗಡ್ಡಿ ಅಂತ ಅಂತೀವಿ ನಾವು. ಇದನ್ನ ಇದೇ ತರ ಡಿಸೈನ್ ಮಾಡೋದಾ? ಡಿಸೈನ್ ಮಾಡ್ತೀವಿ. ಹೌದಾ? ನಿಮ್ ಖುಷಿಗ ಅಥವಾ? ಓಕೆ, ಅಂದ್ರೆ ಇವಾಗ ನೀವು ಈ ಹಸುಗಳನ್ನ ಎಷ್ಟಕ್ಕೆ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾವು ಈಗ ಖರೀದಿ ಮಾಡೋದು ನಮ್ಗೆ 2,20,000 ಆಗವೆ. ನಾವು 2,80,000 ಹೇಳ್ತಾ ಇದ್ದೀವಿ. ಒಂದು 10-20,000 ಹೆಚ್ಚಿಗೆ ಬಿಡ್ತೀವಿ, ಇಲ್ಲ ಮನೆಗೆ ಹೋಗ್ತೀವಿ ಅಷ್ಟೇ. ಓಕೆ, ಪ್ರತಿ ವರ್ಷನೂ ಈ ದನಗಳ ಪರೀಕ್ಷೆ ಅಟೆಂಡ್ ಮಾಡ್ತಿದ್ದೀರಾ? ತಾತ ಮುತ್ತಾತರ ಕಾಲದಿಂದ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಹೌದಾ? ಇನ್ ಮುಂದೆ ನಿಮ್ಮ ಮಕ್ಕಳುಗಳು ಜನರೇಷನ್ ಮುಂದುವರಿಲಿ, ಹಳ್ಳಿ ಕರ್ ಜನಗಳು ಉಳಿಬೇಕು, ರೈತರಿಗೆ ಅನುಕೂಲ ಆಗಬೇಕು. ವ್ಯವಸಾಯನೂ ಮಾಡ್ತೀವಿ ನಾವು, ಶೋಕಿನೂ ಮಾಡ್ತೀವಿ, ವ್ಯವಸಾಯನೂ ಮಾಡ್ತೀವಿ. ಈ ಹಸುಗಳನ್ನ ಯೂಸ್ ಮಾಡ್ಕೊಂಡು ವ್ಯವಸಾಯಗಳನ್ನ ಮಾಡ್ತೀರಾ? ಓಕೆ. ಹಾ, ಓಕೆ. ನಿಮಗೆ ಇವಾಗ ನೀವು ಯಾವ ತರ ಪ್ರಿಪ್ರೇಷನ್ ಮಾಡ್ಕೊಂತೀರಾ ಬರೋಕ್ಕಿಂತ ಮುಂಚೆ? ನಾವು ಬರ್ಬೇಕಾದ್ರೆ 3 ದಿವಸ ಮೊದಲೇ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಬಂದು 1 ವಾರ ಮೊದಲು ಜಾಗ ಮಾಡ್ತೀವಿ. ನೆರಳು ನೋಡ್ತೀವಿ, ಮರಗಳು ನೋಡ್ಕೊಂತೀವಿ. ಅಕಸ್ಮಾತ್ ಮರಗಳು ಬೀಳ್ತಾವ ಇಲ್ವಾ, ಲೈಟಿಂಗ್ ಸೌಕರ್ಯ ನೋಡ್ಕೊಂತೀವಿ. ಮುಂಚೆ ನೀರು ಸಿಗ್ಬೇಕು ನಮ್ಮ ಹತ್ರದಲ್ಲಿ. ಆಮೇಲೆ ಪಕ್ಕದಲ್ಲಿ ಆಪರೇಷನ್ ಇರಬೇಕು, ಹಾಸ್ಪಿಟಲ್ ಇರಬೇಕು. ಅವೆಲ್ಲ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಜನಕ್ಕೆ ಹುಲ್ಲು ಸೊಪ್ಪು ತುಂಬಿಕೊಂಡು ಟೆಂಪೋ ಮಾಡ್ಕೊಂಡು ಬರ್ತೀವಿ. ಮಾವು ಬಂದಿದ್ದು ಮನೆ ಸೋಮವಾರ 2 ಗಂಟೆಗೆ ಬಂದಿದ್ದೀವಿ. ನಾಳೆ 2 ಗಂಟೆ ಹೋಗ್ತೀವಿ. ಎಷ್ಟು ದಿನ ನಡೆಯುತ್ತೆ ಈ ದನಗಳ ಪರೀಕ್ಷೆ? 4 ದಿವಸ ಆಯ್ತು ಸರ್ ಮೇಡಮ್. ಈಗ ಯುಗಾದಿ ಹಬ್ಬ ಕಳೆದ ನೆಕ್ಸ್ಟ್ ದಿನದಿಂದ ಸ್ಟಾರ್ಟ್ ಆಗುತ್ತೆ. ಯುಗಾದಿ ಹಬ್ಬ ದಿವಸ ಸೇರ್ಕೊಂತೀವಿ. ಯುಗಾದಿ ಹಬ್ಬ ಅಲ್ಲಿ ಜಾತ್ರೆ ಈಗ ಗೊತ್ತಾಗುತ್ತೆ ಕಮ್ಮಿ ಆಯ್ತು. ಮಾಡಿ ಜಾತ್ರೆ ಫುಲ್ ಲಾಸ್ಟ್ ಇಯರ್ ಅಲ್ಲಿ ಜಾಗ ಇರಲಿಲ್ಲ. ಈಗ ಬಿಲ್ಡಿಂಗ್ಗಳು ಜಾಸ್ತಿ ಆಯ್ತು, ಜನ ಕಿರಿಕ್ ಮಾಡ್ತಾರೆ, ಇಲ್ಲಿ ಕಟ್ಟಿಸ್ಬೇಡಿ ಅಂತಾರೆ. ಈ ಬಿಲ್ಡಿಂಗ್ ಒಂದು ನನಗೆ ಒಂದು ತರಲೆ ಮಾಡ್ದ. ಇರ್ಲಿ, ಇವಾಗ ನಿಮಗೆ ಖುಷಿ ಇದೆಯಾ ಈ ವರ್ಷ ನಿಮ್ಮ ಹಸುಗಳನ್ನ, ಹಳ್ಳಿಕಾರ ಹಸುಗಳನ್ನ ಜಾತ್ರೆ ತಂದಿರೋದು? ಖುಷಿ ಇದೆ, ಚೆನ್ನಾಗಿ ಖುಷಿ ಇದೆ. ಸಾಕಿದ್ದೀವಿ, ಖುಷಿಯಾಗಿ ಸಾಕಿದ್ದೀವಿ. ನಮ್ಮ ಥರ ಮಕ್ಕಳ ಥರ ಸಾಕಿದ್ದೀವಿ, ಖುಷಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಒಳ್ಳೆ ಹಸುಗಳು ಬೇಕಾಗಿರೋ ಸಾಮಗ್ರಿಗಳು, ಹಗ್ಗ ಆಗಿರ್ಬೋದು, ಗೆಜ್ಜೆ ಆಗಿರ್ಬೋದು, ಎಲ್ಲನೂ ಮಾಡ್ತಿದ್ದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬರ್ಬೋದಾ? ಸ್ವಲ್ಪ ಇಲ್ಲೇ ಕುತ್ಕೊಳ್ತೀವಿ. ಹಾಕ್ತಿನಕ್ಕ ಒಂದು ನಾಲ್ಕು 10,000 ಆಯ್ತದ, 5,000ಕ್ಕೆ ಮಾರ್ತೀನಿ, ಒಂದು 20,000ಕ್ಕೆ ಮಾರ್ತೀನಿ. ಇಲ್ಲಿ ತುಂಬಾ ಗೆಜ್ಜೆಗಳು ಇಟ್ಟಿದ್ದಾರೆ. ಇವೆಲ್ಲ ಒರಿಜಿನಲ್ ತಾಮ್ರದಿಂದಲೇ ಮಾಡಿರೋದಾ? ಒರಿಜಿನಲ್. ಹೌದಾ? ಇದು ನಿಮಗೆ ಇವಾಗ
ರೈತರ ಜೊತೆ ಮಾತಾಡಿ ವ್ಯಾಪಾರ ಚೆನ್ನಾಗಾಗಿ. ಇಲ್ಲಿ ಬನ್ನಿ, ಇಲ್ಲಿ ಆಗ ಹೇಳ್ದಂಗೆ ಅದು ತಮಿಳ್ನಾಡು ಸ್ಟೈಲ್ ಹಗ್ಗಗಳನ್ನ ಮಾರಾಟ ಮಾಡೋದಂತೆ. ಇದು ಕರ್ನಾಟಕ ಸ್ಟೈಲ, ಯಾವ ಸ್ಟೈಲು ಕೇಳೋಣ. ಅಪ್ಪ ನಮಸ್ಕಾರ. ಹೆಸರು? ರಂಗಶೆಟ್ಟಿ ಕುದಿ, ಚಾಮರಾಜನಗರ ತಾಲೂಕು, ಜಿಲ್ಲೆ ಚಾಮರಾಜನಗರ ತಾಲೂಕು ಮತ್ತೆ ಜಿಲ್ಲೆ. ಹಾ, ಸಂತೆಬಾಳೆ ಹೋಬ್ಳಿ, ಕುದಿಯರ್ ಬಡಗಲ ಮೂಳೆ. ಹಾ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? 40 ವರ್ಷದಿಂದ ಮಾಡ್ತೀವಿ ಅಮ್ಮ. 40 ವರ್ಷದಿಂದ. ಓಕೆ. ಇದು ಹಗ್ಗಗಳೆಲ್ಲ ಯಾವ ಸ್ಟೈಲಲ್ಲಿ ನೀವು ತಯಾರಿ ಮಾಡ್ತೀರಾ? ಮರಳಿ ಸಂತೆ ಹಾಂ, ಸಂತೆಯವರು ಸಂತೆ ಸೇರುತ್ತಮ್ಮ, ಮರಳಿ ಸಂತೆ. ಹಾಂ, ಅಲ್ಲಿಂದ ತಗೊಂಡು ವ್ಯಾಪಾರ ಮಾಡ್ತೀವಿ. ಓಕೆ. ಯಾವ್ದ್ರಿಂದ ಇವೆಲ್ಲ? ಅದು ಇದು ಬ್ಯಾಸ್ಲಿಕ್ ಬರುತ್ತಮ್ಮ, ಹಾಂ, ಬ್ಯಾಸ್ಲಿಕ್ ಮಾಡ್ತಾ ಇದ್ದೀನಿ. ಇದು ದಾರ ಬರುತ್ತೆ, ಇದು ಆ ಕಡೆ ಸೈಲಾಬ್ನಿಂದ ಬರುತ್ತೆ. ಇದು ತಗೊಂಡು ಮಾಡ್ತೀವಿ. ಯಾವ್ದ್ರಿಂದ ಮಾಡ್ತೀರಾ ಹಗ್ಗಗಳನ್ನ? ಮಿಷಿನ್. ಹಾಂ, ಮಿಷಿನಿಂದ ಮಾಡ್ತೀರಾ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? 40-50 ವರ್ಷದಿಂದ ಮಾಡ್ತೀವಿ. 40-50 ವರ್ಷದಿಂದ. ಅಲ್ಲಿ ಬೇರೆ ಬೇರೆ ಥರದ ಹಗ್ಗಗಳೆಲ್ಲ ಕಾಣ್ತಿದೆ, ಮತ್ತು ಒನಕೆ ಎಲ್ಲ ಕಾಣ್ತಿದೆ, ಅದೆಲ್ಲ ನಿಮ್ದೇನಾ? ಓಕೆ. ಈ ಹಗ್ಗಗಳೆಲ್ಲ ಇವೆಲ್ಲ ನಮ್ದು. ಇದು ಅದು ಕುಕ್ಕೆ, ಬಾಯಿ ಕುಕ್ಕೆ. ಏನಿದು? ಬಾಯಿ ಕುಕ್ಕೆ ದನಗೆ ಬಾಯಿ ಕುಕ್ಕೆನಾ? ಆರಾಮ ಮಾಡ್ತಾರಲ್ವ, ಅದು ಆರಾಮ ಮಾಡಿದಾಗ ಹಾಕುವಂಥದ್ದು. ಇದ್ರಿ ಆರಾಮ ಮಾಡೋದು, ಅಲ್ಲೇ ಹೆಸರಿಗೆ ಬಾಯಿ ಹಾಕ್ತೇವ ದನ. ವ್ಯಾಪಾರ ಆಗುತ್ತಾ ಇದೆಲ್ಲ? ವ್ಯಾಪಾರ ಆಗುತ್ತೆ. ಹೌದಾ? ಇದನ್ನ ಒಂದಕ್ಕೆ ಎಷ್ಟು ಮಾಡ್ತೀರಾ? ಒಂದಕ್ಕೆ 100 ರೂಪಾಯಿ, 120 ರೂಪಾಯಿ, 150 ರೂಪಾಯಿ. ಯಾರಿಗೆಲ್ಲ ಬಾಯಿ ಬಾಯಿಗೆ ಬೇಕು ದನಿಗೆ ಬಾಯಿ ಕುಕ್ಕೆ ಅಂತೆ. ಬಾಯಿ ಕುಕ್ಕೆ ಹಾಕೊಳ್ಳಿ. ನಿಮ್ಮ ಮನೆಯಲ್ಲ ಜಾಸ್ತಿ ಮಾತಾಡಿದ್ರೆ ಬಾಯಿ ಕುಕ್ಕೆ ಅಂತ ಹಾಕ್ಬಿಡಿ. ಜಸ್ಟ್ 130 ರೂಪಾಯಿ. 100 ರೂಪಾಯಿ ಹಾಕಿ. 100 ರೂಪಾಯಿ ಅಂತೆ. 30 ರೂಪಾಯಿ ಡಿಸ್ಕೌಂಟಾ? ಹೌದು. ನಾವು ತಗೊಂಡ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ? ನೀವು ತಗೊಂಡ್ರೆ ಒಂದು 6 ಕಾಸು ನೀವು ತಗೊಂಡು ಮಾರ್ಕೊಳ್ಳಿ. ಬೇಕಾದ್ರೆ 60 ರೂಪಾಯಿ ಹಾಕೊಡ್ತೀವಿ, ತಗೊಂಡು ಮಾರ್ಕೊಳ್ಳಿ. 60 ರೂಪಾಯಿ ಅಂತ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಥ್ಯಾಂಕ್ ಯು ತಾತ. ತುರ್ಗೆ ಮನೆ 100-150 ಮಾರ್ತೀವಿ. ಒಂದು ತುರ ಮನೆ ಒಂದು 300 ರೂಪಾಯಿ 400 ರೂಪಾಯಿ ಮಾರ್ತೀವಿ. ನೀವು ಇಷ್ಟು ಕಡಿಮೆ ರೇಟಿಗೆ ಮಾರಿದ್ರು ವ್ಯಾಪಾರ ಇಲ್ಲ? ಇಲ್ಲ, ಅದೇ ಇಲ್ಲ. ಓಕೆ. ನೊಗಗಳೆಲ್ಲ ಮಾರಾಟ ಆಯ್ತವ? ಯಾಕಂದ್ರೆ ಟ್ರಾಕ್ಟರ್ ಬಂತು, ಎಲ್ಲ ಟಿಲ್ಲರ್ಗಳಿದ್ದಾವೆ. ಆಗಿಲ್ಲ, ಕಡಿಮೆ ಎಲ್ಲ ಜಾಸ್ತಿ ಜನ ಬಂದ್ಬಿಡ್ತೀವಲ್ಲ, ಜಾಸ್ತಿ ಕೇಳಕ್ಕಿಲ್ಲ, ಕಡಿಮೆ ದುಡ್ಡು ಕೇಳ್ತಾರೆ. ಹೋದಷ್ಟು ಕೊಡಕ್ಕೆ ಅವ್ರನ್ನ ಲಾಸ್ ಆಯ್ತೀವಿ, ಬಡಿಸ್ತಾನ. ಇನ್ನೇನು ಬಿಡ್ತು, ಹೆಂಗೋ ಮಾರ್ಕೊಡೋದು ನೋಡಿ. ಒಂದು 20 ಪೀಸ್ ತಯಿಂದ ಇನ್ನೂ 10-15 ಇಲ್ಲೇ ಅವೆ, ಮಾರೇ ಇಲ್ಲ. ಏನು ಮಾಡೋಣ? ಏನಿಲ್ಲ. ಇವಾಗ ನೀವು ಇವಾಗ ಏನು ಕೆಲಸ ಮಾಡ್ತಿದ್ದೀರಾ? ಸೊ ಇವಾಗ ಇದ್ರದ್ದು ನಿಮಗೆ ಖುಷಿ ಇದೆಯಾ? ಖುಷಿಯಿಂದ ಕಲ್ತು ಬುದ್ಧಿಗೆ ಇನ್ನೇನು ಮಾಡ್ಕೊಂಡು ಹೋಗ್ಬೇಕು. ಕಲ್ತು ಕಸುಬು ಇನ್ನು ಬಿಡಬಾರ್ದು ಅಂತ. ಬಿಡಬಾರ್ದು, ಮಾಡ್ಕೊಂಡು ಹೋಗ್ಬೇಕು. ಈಗ ಬಿಟ್ಬಿಟ್ಟು ಮಾಡಕ್ಕೆ ಹೋಗೋಣ, ಬರೋಕ್ಕಿಲ್ಲ, ನಮ್ಮ ವಯಸ್ಸಾಯ್ತು, ಇನ್ನೇನು ಮಾಡೋಕ್ಕಾದ್ರು. ನಮ್ಮ ಕೈಲಿ ಹೆಂಗೋ ಹೊತ್ತ ಕಾಲ ಕಳಿಯ ನಾನು ಮಾಡ್ತೀನಿ. ಈ ಕೆಲಸನ ನಿಮ್ಮ ಮನೆಯವರಿಗೆಲ್ಲ ಹೇಳ್ಕೊಟ್ಟಿದ್ದೀರಾ? ಎಲ್ಲ ಬೇರೆ ಥರ ಮಾಡ್ತಾರೆ, ಬಿಲ್ಡಿಂಗ್ ಕೆಲಸ ಮಾಡ್ತಾರೆ, ಬೇರೆ ಯಾವಾಗಗಳು ಮಾಡ್ತಾವ್ರು. ಓಕೆ. ಏನು ನಿಮ್ಗೆ ಎಷ್ಟು ಪರಂಪರೆಯಿಂದ ನಿಮಗೆ ಕೆಲಸ ಮಾಡ್ತಾ ಬಂದಿದ್ದೀರಾ? ನಾವು ಆಲಯ 50-55 ವರ್ಷದಿಂದ ಮಾಡ್ತಾ ಇದ್ದೀವಿ. ನನಗೆ ಅಲ್ಲಿ 70 ವರ್ಷ, 70 ಮೇಲೆ ಹೋಯ್ತಾ ಇದ್ದೀವಿ. ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ, ಚೆನ್ನಾಗಿದ್ದೀವಿ. ಇನ್ನೂ ಕಾಲದಲ್ಲಿ ಉಪ್ಪು ರಾಗಿ ಮುದ್ದೆ ಉಂಡೋರು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೂಪರ್. ಎನರ್ಜಿ ಹಿಂಗೆ ಇರಲಿ, ಈ ಎನರ್ಜಿ ಹಿಂಗೆ ಇರಲಿ. ಆಯ್ತು. ಈಗ ನಾವು ಇಲ್ಲೇನೆಲ್ಲ ಅವಾಗ ಮಾತಾಡ್ಸಿದ್ವಿ, ಅಲ್ಲಿ ವ್ಯಾಪಾರ ಆಗ್ತಿರೋದು ನೋಡಿದ್ವಿ. ಇಲ್ಲಿ ಒಂದು ವಿಶೇಷ ಜಾತಿಯ ಓರಿಗಳನ್ನ ನೋಡ್ಬೋದು ನಾವು. ಇದನ್ನು ಬಿತ್ತನೆ ಓರಿ ಅಂತಲೂ ಕರೀತಾರೆ, ಮತ್ತು ಬೀಜದ ಓರಿಗಳು ಅಂತಲೇ ಕರೀತಾರೆ. ಏನು ಹಳ್ಳಿಕಾರ್ ತಳಿ ಇದೆ, ಅದಕ್ಕೆಲ್ಲ ಏನು ಬೆಳೀತಾ ಇರೋದು ಅಂತ ಅಂದರೆ ಈ ಥರ ಹೋರಿಗಳನ್ನ ಸಾಕೋದ್ರಿಂದನೇ. ಸೊ ನೋಡಿ. ಹಾಂ ಸರ್, ನಿಮ್ಮ ಹೆಸರು? ಪಾರ್ಸಾರ್ತಿ ಅಂದ್ಬಿಟ್ಟು, ಚನ್ನಪಟ್ಟಣ ದೇವರ ಸಳ್ಳಿ. ಓರಿ ಬಂದು ಅಬ್ಬೂರ್ದು. ಓಕೆ. ಆ ಓರಿ ಬಗ್ಗೆ ಒಂದು ಸ್ವಲ್ಪ ಅದ್ರದ್ದು ವಿಶೇಷತೆ ಏನು, ಪ್ರತಿಯೊಂದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಬರ ಬಾಕಲ ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ಫೇಮಸ್ ಓರಿ ಬಸ್ತಿ ಓರಿ ಅಂದ್ಬಿಟ್ಟು. ಅದು ಮಗ ಇದು. ಈಗ 4 ಅಲ್ಲು. ಈಗ ನಾವು ಬ್ರೀಡಿಂಗಿಗೆ ಅಂತ ಯೂಸ್ ಮಾಡ್ತೀವಿ. ನಮ್ಮ ಹುಡುಗನೇ ಗುಂಡ ಅಂದ್ಬಿಟ್ಟು ಒಬ್ಬರು, ಆಯ್ತಾ. 4 ಅಲ್ಲಿಗೆ ಬ್ರೀಡಿಂಗ್ ನಾವು ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು 15 ಹಸು ಕ್ರಾಸ್ ಮಾಡಿಸಿದ್ವಿ. ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು ಈ ಹಸುಗಳ ಬಗ್ಗೆ, ಓರಿಗಳ ಬಗ್ಗೆ? ಇದು ಆ್ಯಕ್ಚುಲಾಗಿ ನಮ್ಮ ತಾತನ ಕಾಲದಿಂದನೂ ನಾವು ಓರಿಸ್ ಹಾಕ್ತೀವಿ. ಇವರೆಲ್ಲ ನಮ್ಮ ಹುಡುಗರೇನೆ. ಈಗ ಇಲ್ಲಿ ಲೋಕಿ ಅಂತ, ಇವನು ಒಳ್ಳೊಳ್ಳೆ ದೊಡ್ಡ ಎತ್ಕೊಂಡು ಕಟ್ತಾನೆ. ಶಬ್ಬೂರ್ ದೊಡ್ಡ ಲೋಕಿ ಅಂದ್ಬಿಟ್ಟು, ಅಬ್ಬೂರ್ ಲೋಕಿ ಅಂದ್ಬಿಟ್ಟು. ಹಂಗೆ ನಮ್ಮ ತಾತ ಕಾಲ, ನಮ್ಮ ತಂದೆ ಕಾಲದಿಂದನೂ ನಾವು ಈ ಎಷ್ಟು ವರ್ಷದಿಂದ ನೀವು ಇಲ್ಲಿ ದನದ ಪರಿಚಯಗಳಲ್ಲಿ ಭಾಗವಹಿಸ್ತಿದ್ದೀರಾ? ಹೇಗೆ ಇಂಟ್ರೆಸ್ಟ್ ಬೆಳೀತು? 25 ವರ್ಷದಿಂದನೂ ಮಾಡಿ ಜಾತ್ರೆಗೆ ಬರ್ತಿದ್ದೀನಿ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ತಾತ ಈಗ ನಾವು ಕಟ್ತಿದ್ದೀವಿ.
ಅವಾಗ ಎಷ್ಟು ಜೊತೆ ಹಸುಗಳನ್ನ ದನಗಳನ್ನ ಕಟ್ಟಿದ್ರು, ಓರಿಗಳನ್ನ ಕಟ್ಟಿದ್ರು? ಇವಾಗ ಈಗ ಏನಾಗಿದೆ ಕಾಂಪಿಟೇಷನ್ ಮೇಲೆ ನಾನು 10-15 ಕಟ್ತೀವಿ. ಆವಾಗ ಒಂದೊಂದು ಜೊತೆ 2 ಜೊತೆ ಕಟ್ಟು ನಾವು ಜಾತ್ರೆ ಮಾಡ್ತಿದ್ವಿ. ಈಗ ಏನಂದ್ರೆ ನಾನು 10 ಜೊತೆ ಕಟ್ಟರೆ ಇನ್ನೊಬ್ಬ ಅವನು 19 ಜೊತೆ ಕಟ್ಟಬೇಕು, 20 ಜೊತೆ ಕಟ್ಟಬೇಕು ಅಂತಾನೆ. ಅವಾಗ ಹಂಗಿರ್ಲಿಲ್ಲ ಕಾಂಪಿಟೇಷನ್. ಹೇಳ್ತೀನಿ ನಮ್ಮ ಮನೇಲಿ ಏನೋ ಹಸು ಸಾಕ್ಬೇಕು. ಅವಾಗ ಏನಂದ್ರೆ ಮನೆ ತುಂಬಾ ಹಸುಗಳು ಇರ್ತಿತ್ತು. ಈಗ ಬರೀ ಶೋಕಿಗೆ ಅಂತ ಸಾಕೊಳ್ಳೋರೆ ಜಾಸ್ತಿ. ಮನೆ ಬ್ರೀಡಿಂಗಿಗೆ ಹೆಣ್ಣು ಹಸುಗಳ ಮೇಲೆ ಯಾರೂ ಆಸಕ್ತಿ ವಹಿಸ್ತಾ ಇಲ್ಲ. ನಾನು ಹೆಸರು ಮಾಡಬೇಕು, ಎತ್ಕೊಳ್ ಕಟ್ಟಬೇಕು, ಒಳ್ಳೆ ಎತ್ಕೊಳ್ ಕಟ್ಟಬೇಕು. ನೀವು ಇದನ್ನ ಬ್ರೀಡಿಂಗ್ ಅಂತಾನೆ ಬಿಟ್ಟಿರೋದು? ಇದು ಬ್ರೀಡಿಂಗ್ ಯೂಸ್ ಮಾಡ್ತೀವಿ. ಬಸ್ತಿ ಮಗ ಇವನು. ಓಕೆ, ಬಸ್ತಿ ಮಗ. ಬಸ್ತಿ ಬಲರಾಮ ಅಂತ. ಈಗ ಏನೇನೆಲ್ಲ ಫುಡ್ ಕೊಡ್ತೀರಾ ಇದಕ್ಕೆ? ಹಿಂಡಿ ಕೊಡ್ತೀವಿ, ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು, ಮುಸ್ಕಿನ ಜೋಳ ನುಚ್ಚು, ಗೋಧಿ ನುಚ್ಚು, ಹಂಗೆ ಗಂಜಿ ಕೊಡ್ತೀವಿ. ಹಾಲು, ಮೊಟ್ಟೆ, ಮೊಸರು, ಇದು ಹಾಲು ಮೊಟ್ಟೆ ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ. ಏನಾದ್ರು ಯಾವ್ದಾರಾದ್ರೂ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಕೆಂಗಲಲ್ಲೇ ಭಾಗವಹಿಸಿ ಫಸ್ಟ್ ಪ್ರೈಸ್ ಬಂದಿತ್ತು ಇದಕ್ಕೆ, ಕೆಂಗಲ್ ಜಾತ್ರೆಯಲ್ಲಿ. ಓಕೆ, ಅಲ್ಲಿ ಅಂದ್ರೆ ಏನ್ ಕಾಂಪಿಟೇಷನ್ ಇರುತ್ತೆ? ಇದು ನಮ್ದು ಇದಕ್ಕೆ ಕಮಿಟಿ ಅಂತ ಮಾಡ್ತೀವಿ. ಇದು ನಾಲ್ಕಲ್ಲಿದಲ್ಲಿ ಫಸ್ಟ್ ಪ್ಲೇಸ್, 4 ಗ್ರಾಮ್ ಚಿನ್ನ ಮಾಡಿತ್ತಲ್ಲಿ. ಓ ಸೂಪರ್. ಬೆಳೆಸೋದ್ರ ಜೊತೆ ಅದು ಅವ್ರನ್ನೂ ಕೂಡ ಮಾಡ್ತಿದೆ. ಅವೆಲ್ಲ ಈಗ ಅರ್ನ್ ಅನ್ನೋದ್ರಿಂದ 4 ಗ್ರಾಮ್ ಚಿನ್ನ ಇದು ಕೊಡೋದು ಏನಿಲ್ಲ. ಇವಾಗ ಬಂದಿದಾರೆ ಖರ್ಚು, ಆ 4 ಗ್ರಾಮ್ ಚಿನ್ನ ಇದಕ್ಕೆ ಯಾವ ಮೂಲೆಗೂ ಸಾಕಾಗಲ್ಲ. 1 ತಿಂಗಳು ಮೇವ್ಗಾಗಲ್ಲ ಅದು 4 ಗ್ರಾಮ್ ಚಿನ್ನ. ಬಟ್ ಏನು ಆಸಕ್ತಿ ಮಗ ಹುಡುಗರಿಗೆ ಸಾಕ್ಬೇಕು. ನಾನು ಮುಟ್ಬೋದಾ? ಹಾಂ, ಮುಟ್ಬೋದು. ಸರ್, ಇವಾಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ, ರೈತರ ಮಕ್ಕಳು ಹಾಗೆ ಅವ್ರಿಗೇನೋ ಏನೋ ಅಭಿವೃದ್ಧಿ ಇಲ್ಲ, ಅವರು ಡೆವಲಪ್ಮೆಂಟ್ ಇಲ್ಲ, ಅರ್ನಿಂಗ್ಸ್ ಇಲ್ಲ ಅಂತ ಹೇಳ್ತಾರೆ. ಮೇಡಮ್, ಅವೆಲ್ಲ ತಪ್ಪು ಮಾಹಿತಿಗಳು. ರೈತರ ಮಕ್ಕಳಿಗೆ ನೀವು ರೈತರ ಮಗನ? ಖಂಡಿತ ರೈತರ ಮಗನೇ. ನೀವು ರೈತನ? ನಾವು ರೈತನೇ. ನಾನು ಬಿಸ್ನೆಸ್ ಇದೆ, ನಂದು ಸ್ಕೂಲ್ ಇದೆ, ನಂದೇ ಓನ್ ಸ್ಕೂಲ್ ಇದೆ, ನನ್ನ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ. ಬಟ್ ಇವತ್ತು ನಾವು ಹೋಗಿ ವ್ಯವಸಾಯ ಮಾಡ್ತೀವಿ. ನಮ್ಗಂತೂ ಈಗ ಮದುವೆ ಆಗ್ತೀನಿ ಅಂದ್ರೆ ಹೆಣ್ಣು ಕೊಡ್ತಾರೆ, ಹಂಗಲ್ಲ. ಕೆಲಸ ಕಾರ್ಯ ಮಾಡ್ಕೊಳ್ದೆ ಊರು ತಿರುಗ್ತಾ ಇರೋರ್ಗೆ ಹೆಣ್ಣು ಕೊಡಲ್ಲ ಅಷ್ಟೇನೆ. ಇವತ್ತು ಏನು ಆಫೀಸರು, ಸಾಫ್ಟ್ವೇರ್ ಇಂಜಿನಿಯರ್ ಅವ್ರಿಗಿನ್ನ ನಮ್ಮ ರೈತರ ಮಕ್ಳಿಗೆ ಹೆಣ್ಣು ಕೊಡೋಕೆ ರೆಡಿ ಇದ್ದಾರೆ. ಇದು ಹಿಂಗೆ ಇನ್ನೊಂದು 5 ವರ್ಷ ಹೋದರೆ ಎಲ್ಲರೂ ರೈತರು ನೋಡ್ಕೊಂಡು ಬರಲೇಬೇಕು. ಆ ಕಾಲ ಬಂದೇ ಬರುತ್ತೆ. ಇನ್ನೊಂದು 5-10 ವರ್ಷ ನಾನು ರೈತರಿಗೆ ಇಷ್ಟ ಹೇಳೋದು, ಇರೋ ಜಮೀನು ಕಳಿಬೇಡಿ, ಇಟ್ಕೊಳ್ಳಿ. ನಿಮಗೂ ಒಂದಿನ ಕಾಲ ಬರುತ್ತೆ, ನಿಮ್ಮ ಹುಡ್ಕೊಂಡು ಮನೆ ಬಾಗಿಲಿಗೆ ಹೆಣ್ಣನ್ನು ಅವರೇ ಕರ್ಕೊಬರ್ತಾರೆ. ಗಂಡು ಹೋಗ್ತಿರ್ತಾರೆ ಹೆಣ್ಣು ನೋಡೋಕ್ಕೆ, ಆ ಕಾಲ ಬರುತ್ತೆ. ಹೆಣ್ಣು ಮಕ್ಳನ್ನ ಕರ್ಕೊಂಡು ಮನೆ ಮುಂದೆ, ರೈತರ ಮನೆ ಮುಂದೆ ನಿಂತ್ಕೊಳ್ಳೋಂಥ ಕಾಲ ಖಂಡಿತ ಬರುತ್ತೆ. ನೋಡಿ, ಅವರು ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡ್ತಾರೆ, ಒಳ್ಳೆ ಸೇವಿಂಗ್ಸ್ ಮಾಡ್ತಾರೆ. ನಿಮ್ಮ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ಇವಾಗ ಯಾರೋ ಒಂದು ರೈತ ಮಾತಾಡ್ಕೊಂಡು ಹೋಗ್ತಿದ್ದ, ಯಾರೋ ಊರಿಂದ ಅವನಿಗೆ ಫೋನ್ ಮಾಡಿದ್ರು, ಎತ್ತಗ್ದೇನೋ ಅಂದೆ. ಹೋಗಲ್ಲೋ, ಕಾರ್ ತಗೋಬೋದು, ಎತ್ತಗಿಯಕ್ಕಾಗಲ್ಲ ಅಂದ. ಅಂದ್ರೆ ಬೆಲೆ ಹೆಂಗಿದೆ ನಮ್ಮ ರೈತರದು. ಇವತ್ತಿದ್ 4 ಲಕ್ಷ ಹೇಳ್ತೀಯಾನೆ, 4 ಲಕ್ಷ ಇದು. ಈಗ ನನ್ನ ಹತ್ರನೇ ಎತ್ಕೊಳ್ಳಿದೆ ಒಂದು 16.25 ಲಕ್ಷದ್ದು ನಮ್ಮ ಹತ್ರ. ಈಗ ಜಾತ್ರೆ 16 ಫೇಮಸ್ ಇವತ್ತು ಕರ್ನಾಟಕಕ್ಕೆ. ನೀವು ಯಾವ ಯೂಟ್ಯೂಬಲ್ಲಿ ಹೊಡೆದ್ರು ಬರುತ್ತದು. 16,25,000 ಈಗ ಬರ್ಲಿಲ್ಲ, ಇದಕ್ಕೆ ಬಂದಿಲ್ಲ. ಇನ್ನೊಂದು 12 ಲಕ್ಷದ ಇದೆ. ಈಗ ತಂದು 12 ಲಕ್ಷಕ್ಕೆ ಒಂದು ಜೊತೆ ಇಲ್ಲೇ ಕಟ್ಟಿದೀವಿ. ಇವಾಗ ಈ ಕಾರ್ ತಗೋಬೋದು, ಇದ್ರಲ್ಲಿ ಯಾವ್ದು ನಮ್ಗೆ ಟ್ಯಾಕ್ಸ್ ಇಲ್ಲ, ಆಮೇಲೆ ಯಾವುದು ಲೋನ್ ಇಲ್ಲ. ರೈತ ಇವಾಗ ಯಾರ ಕಾರ್ ತಗೊಳ್ಳಿ, ಕಾರ್ ತಗೊಂಡು ಬೆಂಚ್ ತಂದು ನಿಲ್ಸಿರ್ಲಿ, ಅವ್ನು 10 ಲಕ್ಷ ಕಟ್ಟಿರ್ತಾನೆ, ಇಲ್ಲ 5 ಲಕ್ಷ ಕಟ್ಟಿರ್ ಮ್ಯಾಕ್ಸಿಮಮ್. ಬ್ರೀಡಿಂಗ್ ಪರ್ಪಸ್ ಆಗಿ ಯೂಸ್ ಮಾಡ್ತಿರಂತ ಹೋರಿ. ಬೆಲೆನೇ ಇಲ್ಲ. ಓಕೆ, ಅಷ್ಟು ಕರುಗಳು ಕೊಟ್ಬಿಡಿದ್ರೆ ಸುಮಾರು ರೈತರು ಇದರಿಂದ ಬದುಕಿರೋದು. ಇದೊಂದಿದೆ, ಹಿಂದೆ ಒಂದು 1.5 ಅಲ್ಲೊಂದು ಬ್ರೀಡಿಂಗ್ ಇದೆ. ಅದ್ರಲ್ಲಿ ನಮ್ಮ ಈ ಮಾಗಡಿ ಸುತ್ತಮುತ್ತ ಇದ್ರ ಕರುಗಳಲ್ಲಿ ಎಷ್ಟೋ ಜನ ಬದುಕಿದ್ದಾರೆ. ಓಕೆ,
ಹಾಗಾಗಿ ಅದೊಂದು ಫೇಮಸ್ ಅಜ್ನಳ್ಳಿ ಓರಿ ಅಂತ. ಸೊ ನೀವು ಎಷ್ಟೋ ದಿನದಿಂದ ಓರಿಗಳನ್ನ ಇಲ್ಲಿ ಇಲ್ಲಿಗೆ ನಾವು ಮಾಗಡಿ ಜಾತ್ರೆಗೆ ಒಂದು 25-30 ವರ್ಷದಿಂದ ನಮ್ಮ ತಂದೆ ಅಂದರೆ ಲೆಕ್ಕ ತೊಗೊಂಡು 50 ವರ್ಷ, ನಾನೇ ಒಂದು 18-20 ವರ್ಷದಿಂದ ನಾನೇ ಕಟ್ಟಕ್ಕೆ ಶುರು ಮಾಡಿದ್ದೆ. ಇಲ್ಲಿ ಬಿಫೋರ್ ಅಂದ್ರೆ ಯುಗಾದಿ ಹಬ್ಬದ ದಿನನೇ ಕರ್ಕೊಂಡ್ ಬರ್ತೀರಾ? ಯುಗಾದಿ ಆಗಿ ಹೊಸದಡ್ಕಂತಾರೆ. ಯೂಶಲಾಗಿ ಅದು ಮಾಗಡಿ ಜಾತ್ರೆ ನಡೆಯುವಂಥ ಡೇಟ್ ಬಂದು ಯಾವತ್ತು ಯುಗಾದಿ ಇರುತ್ತೆ ಹೊಸದಡ್ಕ ಆದ್ಮೇಲೆ ಬರುವಂಥ ಪದ್ಧತಿ ನಮ್ಮ ಮಾಗಡಿ ಜಾತ್ರೆ. ಅಲ್ಲಿಂದ 1 ವಾರಗಳ ಕಾಲ ಇಲ್ಲಿ ಜಾತ್ರೆ ಇರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ದಿನದಿಂದನೇ ಇಡ್ತೀರಾ? ಹೊಸದಡ್ಕ ಆದ್ಮೇಲೆ ನಾವು ಬರ್ತೀವಿ. ಓಕೆ. ಇಲ್ಲಿ ನೀವು ಯಾವ್ದಾದ್ರು ಹಸುಗಳನ್ನ ದನಗಳನ್ನ ನೀವು ಮರಿದುಂಟಾ? ಮಾಡ್ತೀವಿ, ತಗೊಳ್ತೀವಿ. ಈಗ ಈ ಸಲ ಇಲ್ಲಿರೋದೆಲ್ಲನೂ ಸುಮ್ಮನೆ ಎಕ್ಸಿಬಿಟ್ ಮಾಡಿದ್ದೀವಿ. ಸೇಲ್ ಇಲ್ಲೇ ಇಲ್ಲ. ಸುಮಾರು ಜನ ಕೇಳಿದ್ದಾರೆ, ನಾವು ಯಾರಿಗೂ ಕೊಡ್ತಿಲ್ಲ ಈ ವರ್ಷ. ಸುಮ್ಮನೆ ಮಾಡಿ ಜಾತ್ರೆಗೆ ಬರಬೇಕು, ಎಕ್ಸಿಬಿಟ್ ಮಾಡಬೇಕು. ನಮ್ದು ಜಸ್ಟ್ ನೀವು ಪ್ರೊಫೆಷನ್ ಆಗಿ ಇಟ್ಕೊಂಡಿರೋದಾ ಅಥವಾ ಜಸ್ಟ್ ನಮ್ಮ ಪ್ಯಾಷನ್ ಆಗಿ ಮಾಡ್ತೀರಾ? ಪ್ಯಾಷನ್ ಮತ್ತೆ ಅದ್ರ ಜೊತೆಗೆ ಈ ತಳಿಗಳನ್ನ ಉಳಿಸಬೇಕು, ಜೊತೆಗೆ ಇದನ್ನ ಪ್ಯಾಷನ್ ಆಗಿ ಮಾಡ್ಕೊತಾ ಹೋಗ್ತೀವಿ. ಹಳ್ಳಿ ಕಾರ್ ಸಂತತಿ ಏನು ನಶಿಸಿ ಹೋಗ್ತಿದೆ, ಅದಕ್ಕೆ ನಮ್ಮಂತ ಯುವಕರು ಎಲ್ಲ ಸೇರಿ ಇವಾಗ ಏನು ಮಾಡಿದ್ದೀವಿ, ಒಂದು ಇದು ಮಾಡಿಕೊಂಡು ಹಳ್ಳಿ ಕಾರ್ನ ಬೆಳೆಸಬೇಕು ಅಂತ. ಈ ನಮ್ಮ ಜಿಲ್ಲೆ ಇದು ಏನು ಫೇಮಸ್ ಕರ್ನಾಟಕದಲ್ಲೇ ಹಳ್ಳಿ ಕಾರ್ ಸಿಗುವಂಥ ಜಾಗ. ಇದು ಉತ್ಪನ್ನ ಎಲ್ಲಿಂದ ಆಗುತ್ತೆ ಅಂತ ಅದು ರಾಮನಗರ ಡಿಸ್ಟಿಕ್ ಮೇಯ್ನು. ಕೆಲವರು ಮೂರ್ಖರು ಹೇಳ್ತಾರೆ ಅದೆಲ್ಲ ತಮಿಳ್ನಾಡಲ್ಲಿ ಬೆಳೆಯುತ್ತೆ ಹುಟ್ಟುತ್ತೆ ಅಲ್ಲೂ ಒಂದು ಅಂತ. ಅವರೆಲ್ಲ ಮೂರ್ಖರು ತಿಳ್ಕೊಳ್ದೆ ಮಾತಾಡ್ತಾರೆ. ಇದು ಹಳ್ಳಿ ಕಾರು ಒರಿಜಿನಲ್ ಬ್ರೀಡ್ ಸ್ಟಾರ್ಟ್ ಆಗುವಂಥ ಬೆಳೆಯುವಂಥ ಉತ್ಪತ್ತಿ ಆಗೋದು ನಮ್ಮ ರಾಮನಗರ ಡಿಸ್ಟಿಕ್. ಅದರಲ್ಲಿ ಫೇಮಸ್ ಮಾಗಡಿ, ಕನಕಪುರ, ರಾಮನಗರ. ಓಕೆ. ಇಲ್ಲಿಂದ ನೀವು ಎಲ್ಲೇ ಕಡೆ ಇವಾಗ ಮಹಾರಾಷ್ಟ್ರಲ್ಲೂ ಇದು ಹಳ್ಳಿ ಕಾರ್ ತೊಗೊಂಡೋಗಿ ಸಾಕ್ತಿದ್ದಾರೆ. ಅಲ್ಲಿ ನಮ್ಮ ಹಳ್ಳಿ ಕಾರ್ನ ರೇಸ್ಗೆ ತುಂಬಾ ಯೂಸ್ ಮಾಡ್ತಾರೆ. ಬಟ್ ಇದು ಬೇಸ್ ರೇಸ್ಗೆ ಅಲ್ಲಿ ಹಳ್ಳಿ ಕಾರ್ ಮಹಾರಾಷ್ಟ್ರ ಇಲ್ಲಿಂದ ತಗೊಂಡೋಗಿ ರೇಸ್ ತಗೊಂಡೋಗ್ತಾರೆ. ರೇಸ್ಗೆ ನೀವು ಕಳ್ಸಿದ್ರೆ ನಿಮ್ಮ ಕಡೆಯಿಂದ ಯಾವ್ದಾದ್ರು ಹಳ್ಳಿ ಪರ್ಚೇಸ್ ಮಾಡ್ತಾರೆ. ನಮ್ಗೆ ಆಸಕ್ತಿ ಇಲ್ಲ ರೇಸಲ್ಲಿ. ನಮ್ಗೆ ಒಂದು ಇದು ಅಷ್ಟೇ, ಶೋ ಪರ್ಪಸ್, ಬ್ರೀಡಿಂಗ್ ಪರ್ಪಸ್, ಬ್ರೀಡಿಂಗ್. ಇದನ್ನ ನೀವು ಪ್ಯಾಷನ್ ಆಗಿ ಮಾಡ್ತಾ ಇರೋಂಥದ್ದು. ಎಷ್ಟು ಜೊತೆ ಹಸುಗಳನ್ನ ದನಗಳನ್ನ ಕಟ್ಟಿದ್ದೀರಾ ನೀವು? ಈಗ ಇಲ್ಲೊಂದು 4-5 ಜೊತೆ ಕಟ್ಟಿದ್ವಿ. ಯೂಶಲ್ ಆಗಿ ನಮ್ಮ ತೋಟದಲ್ಲಿ ಒಂದು 4-5 ಜೊತೆ ಎತ್ಕೊಳ್ಳಿರುತ್ತೆ. ಹಸುಗಳು ಬ್ರೀಡಿಂಗ್ ಹಸುಗಳು ಇಟ್ಟಿರ್ತೀವಿ. ಒಂದು ಟೈಮ್ ನಾನು 20-25 ಹಸುಗಳನ್ನ ಇಟ್ಟಿದ್ದೆ ಕರು ಮಾಡಿಸ್ಬೇಕು ಅಂತಾನೆ. ಈಗ ಲೇಬರ್ ಪ್ರಾಬ್ಲಮ್ ಇಂದ ಒಂದು 4-5 ಇಟ್ಕೊಂಡು ಒಂದು 2-3 ಜೊತೆ ಹೋರಿ ಕಟ್ತೀವಿ. ಇದು ಬ್ರೀಡಿಂಗ್ ಹೋರಿ. ಹೌದು, ಇದು ಮತ್ತೆ ಅದೊಂದು ಬ್ರೀಡಿಂಗ್ ಹೋರಿನೇ. ಬ್ರೀಡಿಂಗ್ ಹೋರಿ. ಓಕೆ. ಅಂದ್ರೆ ಇದನ್ನ ನೀವು ಮಾರಲ್ಲ? ಈ ವರ್ಷ ಮಾರಲ್ಲ. ಪ್ರತಿ ವರ್ಷ ಮಾರಕ್ಕೆ ಅಂತಾನೆ ಬರ್ತೀವಿ. ಈ ವರ್ಷ ಯಾವುದು ಮಾರೋ ಅಂತೇದಿಲ್ಲ. ನಾವು ಸುಮ್ಮನೆ ಸಾಕಿದ್ದೀವಿ. ನಗರದಿಂದ ಬಂದಿದ್ದೀನಿ. RR ನಗರದಿಂದನಾ? ಸರ್, ಇದು ಎಷ್ಟನೇ ಪರೀಕ್ಷೆ ನೀವು ಅಟೆಂಡ್ ಮಾಡ್ತಿರೋದು?
ನಾವು ನಮ್ಮ ತಂದೆ ತಾತನ ಕಾಲದಿಂದನೂ ಪರಿಸೆಗೆ ಬರ್ತಾ ಇರ್ತೀವಿ. ಬಟ್ ಈ ಊರಿನ ತಂದಿರೋದು ಇದೇ 2 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಅದೇ ಈ ತಳಿ ಇದೇನು ತಳಿ ಇದೆ, ಇದ್ರ ಬಗ್ಗೆ ನೀವು ತಿಳಿಸ್ಬೋದಾ? ಕಾಂಕ್ರಾಜ್ ತಳಿ ಅಂತೇಳಿ ತಳಿ ಬಂದು ಏನು ತಳಿ? ಕಾಂಕ್ರಾಜ್ ತಳಿ ಅಂತೇಳಿ. ಇದು ಹರಿಯಾಣ ಆ ಕಡೆ ಭಾಗದಲ್ಲಿ ಸಿಗುವಂಥ ತಳಿ ಇದೆ. ಓಕೆ. ಇದನ್ನ ಅತಿ ಹೆಚ್ಚಾಗಿ ಆ ಕಡೆ ಕೆಲಸದ ಕಾರ್ಯಗಳಿಗೆ ಚೆನ್ನಾಗಿ ಉಪಯೋಗಿಸ್ಕೊಂತಾರೆ. ಇದು ನಮ್ಮ ಕಡೆ ಹೇಳ್ಬೇಕಾದ್ರೆ ನಂದೀಶಂದು ಅವಾಗಲೂ ನಾಳೆ ಈಶ್ವರಂದು ಫೋಟೋಸ್ಗಳೆಲ್ಲ ನೋಡಿದ್ರೆ ಸೇಮ್ ಕಾಣುತ್ತೆ. ಅದೇ ಶೋಕಿಲಿ ಬೆಳೆದಿರುವಂಥ ಊರಿದೆ. ಈ ತಳಿ ಬಂದು ದೇಶಿ ತಳಿ ಇದು. ದೇಶಿ ತಳಿ. ಇದರಲ್ಲಿ ಫೀಮೇಲ್ ಅಲ್ಲಿ ಬಂದು ಒಳ್ಳೆ ಫ್ಲಾಟ್ ಡಿಗ್ರಿ ಹಾಲಿನ ಕಂಟೆಂಟ್ ಅಲ್ಲಿ ಒಳ್ಳೆ ಹಾಲಿನ ಕ್ವಾಲಿಟಿ ಸಿಗುತ್ತೆ. ಮತ್ತೆ ಇದರಲ್ಲಿ ಕೆಲಸಗಳು ಅಷ್ಟೇ ಅತಿ ಹೆಚ್ಚಾಗಿ ಚೆನ್ನಾಗಿ ಮಾಡ್ಬೋದು. ಮತ್ತೆ ಇದ್ರದ್ದು ಬಿಹೇವಿಯರ್ ಏನಂದ್ರೆ ಮಾಲೀಕನ ನಿಯತ್ತು ಅತಿ ಹೆಚ್ಚಾಗಿ ಕಾಣ್ಬೋದು ಇದರಲ್ಲಿ. ಯಾರನ್ನ ನಂಬ್ತಾರೋ ಏನ್ ಆನೆಗೆ ಮಾವುತ ಹೆಂಗಿರ್ಬೇಕು ಅವನೇ ಬೇಕಿದೆ. ಮಾಲೀಕನೇ ಬೇಕು, ಅವರೇ ಬೇಕು. ಬೇರೆ ಇನ್ಯಾರನ್ನ ಹತ್ರದಲ್ಲಿ ಸಾಮಾನ್ಯವಾಗಿ ಸೇರ್ಸಲ್ಲ. ಅವ್ರವರೆಗೂ ಇನ್ಯಾರನ್ನ ಸೇರ್ಸಲ್ಲ. ಸರ್, ಏನೇನೆಲ್ಲ ನೀವು ಇದಕ್ಕೆ ಏನು ಫೀಡ್ ಮಾಡ್ತೀರಾ ಮೇಡಮ್? ಮಾಮೂಲಿ ಏನು ಹಸುಗಳಿಗೆಲ್ಲ ನಾಟಿ ಹಸುಗಳಿಗೆ ಏನು ಮಾಡ್ತೀವಿ ಹಸಿಮೆಸಿಗೆ ಏನು ಮಾಡ್ತೀವಿ ಅದೇ ಫೀಡ್. ಮೇಂಟೆನೆನ್ಸ್ ಜಾಸ್ತಿನಾ? ಮೇಂಟೆನೆನ್ಸ್ ಅಂದರೆ ನಮ್ಗೆ ಆ ಥರ ಏನು ಅನ್ಸೋದಿಲ್ಲ. ಅವ್ನ ಬಾಡಿ ತಕ್ಕನಾಗೆ ಕೊಡಲೇಬೇಕು. ಏನೇ ಮಾಡೋಕ್ಕೋದ್ರೂ ಡೈಲಿ ಒಂದು 700-800 ಖರ್ಚು ಬರುತ್ತೆ. ಹುಲ್ಲು ಮತ್ತು ಮೇವಿಂದೆಲ್ಲ ಹಾಕೊಂಡ್ರೆ 700-800 ಖರ್ಚು ಬಂದೇ ಬರುತ್ತೆ. ಏನಂದರೆ ಜನಗಳು ನಮ್ಮಲ್ಲಿ ಬ್ರೀಡಿಂಗ್ ಅಂತಲೇ ತೊಗೊಂಡ್ಬಂದಿರೋದು ವರಿದು. ಇದು ಬ್ರೀಡಿಂಗ್ ಮಾಡಿಸಿದ್ವಿ. ಮಕ್ಕಳುಗಳೆಲ್ಲ ಇದ್ದಾವೆ. ಕೆಲವೊಂದೆಲ್ಲ ಸೇಲ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಇವನೊಬ್ಬನೇ ಸ್ಟಾಕ್ ಇರೋದು. ಇದ್ರ ಮಕ್ಕಳೆಲ್ಲ ಬೇರೆ ಕಡೆ ರೆಡಿ ಆಗಿದ್ದಾವೆ. ಮತ್ತು ಇವನಲ್ಲಿ ಬಂದು ನಮ್ಮಲ್ಲಿ ಒಂದು ಕೆಲಸನೂ ಚೆನ್ನಾಗಿ ಮಾಡ್ತಾನೆ. ಇರೋ ಸ್ಕೂಲ್ಗೆಲ್ಲ ಹುಲ್ ಥರ ಕೆಲಸ ಮತ್ತು ಶೂಟಿಂಗ್ಗಳಿಗೆ ಹುಲ್ ಥರ ಗಾಡಿಗೆಲ್ಲ ಹೋಗಿ ಬರ್ತಾನೆ. ಮತ್ತೆ ಶೂಟಿಂಗ್ಗಳಿಗೆ, ಮದುವೆ ಫಂಕ್ಷನ್ಗಳಿಗೆ, ದೇವ್ರ ಕಾರ್ಯಗಳಿಗೆ, ಈ ತರ ಎಲ್ಲ ಫಂಕ್ಷನ್ಗಳಿಗೂ ಬುಕ್ಕಿಂಗ್ ಆಗಿದ್ರೆ ಹೋಗಿ ಬರ್ತಾನೆ. ಗಣೇಶನ್ ಎಲ್ಲ ಅಂದ್ರೆ ಅವ್ನಿಗೆ ಗೊತ್ತಾಗ್ತದೆ. ಗಾಡಿಗೆ ಹಾಕಿದ ತಕ್ಷಣ ಅಲ್ಲಿ ಬೇರೆ ತರ ಇರ್ತಾನೆ, ಅಲ್ಲಿ ಟೆರರ್ ವಜ್ರಮುನಿ ಇದ್ದಂಗೆ ಇರ್ತಾನೆ ಮನೆ ಹತ್ರ. ಗಾಡಿ ಸ್ಟಪ್ ಇಕ್ಕಿದ ತಕ್ಷಣ ಅವ್ನಿಗೆ ಅರ್ಥ ಆಗ್ತದೆ, ಓ ನಾನು ಓಡ್ತಾ ಇದ್ದೀನಿ, ಎಲ್ಲ ಹೋಗಿ ಬರ್ಬೇಕು ಅಂತ. ಆವಾಗ ಸ್ವಲ್ಪ ಸೈಲೆಂಟ್ ಆಗ್ಬಿಡ್ತಾನೆ. ನೋಡಿ ಈ ತರ ಜನಗಳು ಪ್ರೀತಿನ ಪಡ್ಕೊಂತಾನೆ. ಎಲ್ಲೋದ್ರೂ ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರೆ. ಇವನ ಹೆಸರು ಬಂದು ನಾನು ಕಾಳ ಅಂತ ಇಟ್ಟಿದ್ದು. ಕಾಳ ಅಂತ ಜನಗಳೆಲ್ಲ ಇವನನ್ನ ಸಲಗ ಅಂತ ಕರೆದು ಸಲಗ ಅನ್ನೋದೇ ಟೈಟ್ಲ್ ಕುತ್ಕೊಂಡಿದ್ದೀವಿ. ಸಲಗ ಅಂತ ಇದ್ರೆ ಫಸ್ಟ್ ಕಾಳ ಅಂತ ಇದೆ, ಈಗ ಸಲಗ ಅಂತ ಚೇಂಜ್ ಆಗಿದೆ. ಅದು ಜನಗಳ ಪ್ರೀತಿ ಮೇರೆಗೆ ಇವರು ಸಾಕಿರೋದು. ನಾವು ಇಬ್ರು ಗಂಡು ಮಕ್ಕಳು. ಇವನ್ನ ಸೇರಿ ಮೂರ್ ಜನ ಗಂಡು ಮಕ್ಳು ಇದ್ದಾರೆ. ನನ್ನ ಶ್ರಮ ಇದ್ರಲ್ಲಿ ಏನಿಲ್ಲ. ಅವತ್ತಿಂದ ಹೇಳಿ ಇವರೇ ಸಾಕಿರೋದು. ಇಷ್ಟುದ್ದ ಕರು ತಗೊಂಡ್ಬಂದಾಗಿಂದನು ಅವನನ್ನ ಸಾಕೊಂಡಿರೋದು. ಚಿಕ್ಕ ಕರುವಿಂದಾನು ಸಾಕಿರೋದಾ? ಅವಾಗ ಎಷ್ಟು ಕೊಟ್ಟು ತಗೊಂಡ್ಬಂದ್ರಿ? ಇವಾಗ ಇದ್ರ ಪ್ರೈಸ್ ಏನಿದೆ? ತಾಯಿನೂ ಇದನ್ನ ಸೇರಿ ಅವರು 280 ತಂದಿದ್ರು. ನಾವು ಇದು ಓರಿ ಅವ್ನ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ನಮ್ಮ ಸ್ನೇಹಿತನೇ ಅವ್ನ ಕೈಯಲ್ಲಿ ಆಗ್ಲಿಲ್ಲ ಅಂತೇಳಿ ನಾವು ಸ್ವಲ್ಪ ಏನೋ ಒಂದು ಮಾತಾಡಿ ಅವಾಗ ತಗೊಂಡಿದ್ದೇವೆ ಇದನ್ನ ಕರುನ. ಅದನ್ನ ಅಷ್ಟು ವರ್ಷದಿಂದನೂ ಸಾಕಿ ಈಗ ಹೆಚ್ಚು ಕಮ್ಮಿ 7.5 ವರ್ಷ ನಮ್ಮ ಮನೇಲಿ. ಅವನಿಗೆ 7.5 ವರ್ಷ 7.5 ಆಗಿದೆ ಅದಕ್ಕೆ. ಅವಾಗ್ಲಿಂದನೂ ಅದನ್ನ ಸಾಕಿ ನೋಡ್ಕೊಂಡಿರೋರು. ಅದನ್ನ ನೋಡ್ಕೊಂಡಿರೋರೆಲ್ಲ ನಮ್ಮ ತಂದೆಯವರೇ. ನಿಮ್ಮ ತಂದೆನಾ? ನಮ್ಮ ತಂದೆಯವರು. ಎಂತ ಬಿಹೇವಿಯರ್ ಅಂದ್ರೆ ಅವರು ತಪ್ಪರು, ನಾನು ನನ್ನ ತಮ್ಮ, ಇವ್ರು 3 ಜನ ಬಿಟ್ರೆ ಬೇರೆ ಇನ್ಯಾರನ್ನೂ ಹತ್ರ ತಗೊಳ್ಳೋದು. ನಮ್ಮನ್ನ ಹತ್ರ ತಗೊಳ್ಳಲ್ಲ. ಏನಾಗಿದೆ ನೋಡಿ, ಅವ್ನ ಪಕ್ಕದಲ್ಲಿ ಇದ್ದಾನೆ. ಅವ್ನ ಸೈಡ್ಗೆ ಹೋದ ಅಂದ್ರೆ ನೀವು ಹೋಗಂಗಿಲ್ಲ. ಅವ್ನ ಆ ತರ ಬಿಹೇವಿಯರ್. ಮತ್ತೆ ನಮ್ಮನ್ನ ಯಾರನ್ನ ತಳ್ಳಿ ಹೊಡೆದಾಡ್ತಾರೆ ಅಂದ್ರೆ ಹಗ್ಗ ಬಿಚ್ಚಿದ್ರೆ ಅವ್ರ ಕತೆ ಮುಗೀತು. ಅದು ರಿಯಲ್ ಕೋಡ ಅಥವಾ ನೀವೇನಾದ್ರು? ಕಾಂಕ್ರಾಜ್ ಅನ್ನೋ ತಳಿಗೆ ಆ ಕೊಂಬೆ ವಿಶೇಷತೆ. ಆ ಕೊಂಬು, ಆ ಮೂತಿ ಚಿಕ್ಕ ಇದೆ, ಆ ತರ ಬರೋದು. ಆ ಕೊಂಬೆ ಅದು ವಿಶೇಷತೆ. ನಾನು ಈ ಜನಗಳಿಗೋಸ್ಕರ ಪ್ರತಿ ಯಾವ ಶೋಗೆ ಹೋದ್ರೂ ನಾನು ಒಂದೊಂಥರ ಡೆಕೋರೇಷನ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇವ್ನಿಗೆ ಈ ಸಲ ಈ ಡಿಸೈನ್ ಮಾಡಿದ್ದೀನಿ. ಜನ ಇಷ್ಟಪಡ್ತಾ ಇದ್ದಾರೆ, ಫೋಟೋದಲ್ಲಿ ಚೆನ್ನಾಗಿ ಬೀಳ್ತಾ ಇದ್ದಾರೆ. ಇವಾಗ ಇದ್ರದ್ದು ಪ್ರೈಸ್ ಏನು? ಇದಕ್ಕೆ ನಾನು 6 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ ಮೇಡಮ್. 6 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. ತಮಿಳ್ನಾಡು ಕಡೆಯವರು ವ್ಯಾಪಾರ ನಡೀತಾ ಇದೆ. ನಾವು ಏನೇ ಹೇಳ್ಬೋದ್ರು ಲಕ್ಷಾಂತರ ರೂಪಾಯಿ ಹೇಳ್ಬೋದು. 380ವರೆಗೂ ಕೇಳಿದೆ. 20,000 ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದೆ ಅಂತ ಹೇಳಿ ಅವರು ನಡೀತಾ ಇದೆ. ಹುಲ್ಲೊಂದು ಋಣ ಎಲ್ಲಿದೆಯೋ ಅವನಿಗೆ ನೋಡ್ಬೇಕು. ಸರ್, ಪ್ರೀತಿಯಿಂದ ಸಾಕಿರ್ತೀರಾ, ನೀವು ಮಾರ್ಬೇಕಾದ್ರೆ ನೋವಾಗುತ್ತಾ? ಅದು ಹೆಂಗಿರುತ್ತೆ ಅಂದ್ರೆ ಸ್ವಂತ ಮಕ್ಕಳನ್ನ ಬೇರೆಯವ್ರು ದತ್ತು ಕೊಟ್ಟಾಗಿರುತ್ತೆ. ಬಟ್ ವಿಧಿ ಇಲ್ಲ. ಏನಂದ್ರೆ ಯಾರಿಗೆ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಸಾಕಾಗಿರುತ್ತೆ. ಎಲ್ಲರೂ ಏನೋ ಒಂದು ಸೆಂಟ್ರಲ್ಲಿ ಬಾಡಿಗೆಗಳಾಗ್ಲಿ ಈ ತರ ಏನೋ ಒಂದು ನಮ್ಗೆಲ್ಲ ಬರ್ತಾ ಇರ್ತದಂದ್ರೆ ಬರೇ ಕಡೆ ಮನೆಯಲ್ಲಿ ಕಡೆ ನಾವು ಸೇಲ್ ಮಾಡ್ಬೇಕಾದ್ರೆ ಆಗುವಂತ ಪೇನ್ಗಳಿದೆಯಲ್ಲ ಸುಮಾರು ಇದೆ. ಇವ್ನ ಸ್ನೇಹಿತ ಇನ್ನೊಬ್ಬ ಇದ್ದ, ತುಫಾನ್ ಅಂತೇಳಿ, ಲಾಸ್ಟ್ ಇಯರ್ ಹಾಕೊಂಡು ಬಂದಿದೆ. ಅವನಿಗೆ ಒಂದು 6 ತಿಂಗಳಾಯ್ತು ಅವ್ನು ತೀರ್ಕೊಂಡು. ಅದ್ರ ಪೇನ್ ಏನಿದೆ ಅಂದ್ರೆ ಅದು ನನ್ನ ತಮ್ಮ ಶಿವ ಅವನ್ನ ಅದ್ರ ಎಷ್ಟು ಹಚ್ಕೊಂಡಿದೀವಿ ಅಂದ್ರೆ ಬಾಲಿ ನೋಡ್ಬೋದು. ಡೇಟಾ ಕೊಡು. ಇಲ್ಲಿ ನೋಡಿ, ಇಲ್ಲಿ ತುಫಾನ್ ಅಂತ
ಒಂದು ಹಸು ತೀರ್ಕೊಂಡಿದ್ಕೆ ಅದ್ರ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಅವನು ಅದೇ ಅವನ ಜೀವನೇ ಅದು ಆ ಥರ. ನಿಮಗೆ ತುಂಬಾ ಅಟ್ಯಾಚ್ಮೆಂಟ್ ಹಸುಗಳ ಕಂಡ್ರೆ? ಅವನಿಗೆ ನನಗೆ ಅವನಿಗೂ ನಮ್ಗೆ ಅವ್ನಿಗೆ ಹಂಗೇನೆ ನನ್ನ ತಮ್ಮ ಥರ ಅವನ ಮಗ ಅಂತಾನೆ ಹೆಸರಿಕೊಂಡ್ಬಿಟ್ಟಿದ್ದೆ. ಯಾರು ಆ ಥರ ಕೇಳ್ತಿರ್ತಾರೆ, ಹೋಗೋ ಮನೆಗೆ ನೀರು ಕುಡಿ ಅಂದ್ರೆ ಬಾಟ್ಲಲ್ಲೇ ನೀರು ನಾವು ಕುಡ್ದಂಗೆ ಕುಡಿಸ್ತಾರ ಆ ಥರ. ಈಗ ಆ ಜಾಗದಲ್ಲಿ ಇವಾಗ ನಮ್ಮ ಇನ್ನೊಂದು ವರಿ ತಂದು ಕಟ್ಟಿದೀವಿ. ಮಗ ಇದ್ದಾನೆ ಒಬ್ಬ. ಸರ್ ಅಂದ್ರೆ ಇದೇ ತಳಿನ ಅದನ್ನು? ಆ ಬ್ರೀಡ್. ಓಕೆ ಸರ್, ಈ ಬ್ರೀಡ್ ಬಗ್ಗೆ ಏನು ತಿಳಿಸ್ಕೊಡಿ. ಪ್ಯೂರ್ ಬ್ರೀಡ್ ಬಂದು ಇದು ಜರ್ಮನ್ HF ಅಂತೇಳಿ. ಓಕೆ, ಇದು ಪ್ಯೂರ್ ಬ್ರೀಡ್. ಇದು ಬಂದು ನೋಡ್ಬೋದು, ಮಾರ್ವಾಡಿ ಕುದುರೆ ಬರುತ್ತಲ್ಲ ಆ ಬಣ್ಣ, ಹಾಲಿನ ಬಣ್ಣ ಬರ್ತಾನೆ. ಹೌದು, ತುಂಬಾ ಗೋಲ್ಡ್ ಶೈನ್ ಬರ್ತಾ ಬೆಳಗ್ಗೆ ಟೈಮಲ್ಲಿ ನೋಡಿದ್ರೆ ನೀವು. ಇವನು ಬ್ರೀಡಿಂಗ್ ಮಾಡಿಸ್ಲಿಕ್ಕೆ ಅಂತಾನೆ ಕರು ಮನೇಲೆ ಹುಟ್ಟಿದ್ದು ಇದು. ಅವಾಗ್ಲಿಂದ ನಾವು ಮನೇಲೆ ಸಾಕಿದ್ದೀವಿ ಚಿಕ್ಕ ಕರುವಿಂದನು. ಇವ್ರ ತಂದೆ ತೀರ್ಕೊಂಡಾದ್ಮೇಲೆ ತೀರೋದ್ಮೇಲೆ ಈಗ ಅವನ ಹೆಸರು ಮಾಡ್ಕೊಂಡು ಕೊಡ್ತಾ ಇದ್ದಾನೆ. ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇದೆ ಅವನು. ಸುಮಾರು ಅವನಿಗೂ ಒಂಥರ ಫ್ಯಾನ್ಸ್ ಫಾಲೋವರ್ಸ್ ತುಂಬಾನೇ ಇದ್ದಾನೆ. ಈ ಬುಲ್ ಬಂದು ಇಲ್ಲಿ ನಮ್ಮ ನೆಲಮಂಗಲದ ಹತ್ರ ಸೊಂಡೆಕೊಪ್ಪ ಅಂತ ಇದೆ, ಅಲ್ಲಿ ಸೊಂಡೆಕೊಪ್ಪ ಹತ್ರ ಮಂಟಂಕುರ್ಚಿಯಲ್ಲಿ ಸೋಮಶೇಖರ್ ಅಂತ ಹೇಳಿ ಸಾಕೊಂಡಿರೋದು. ಅಣ್ಣ ಒಂದು ನಿಮಿಷ, ಇವರಾ ಸೋಮಶೇಖರ್ ಅಂತೇಳಿ ಇವರೇ ಊರಿ ಮಾಲೀಕರು. ಇವರು ಹೇಳಿ ಇದ್ರದ್ದು ವಿಶೇಷತೆಗಳ ಬಗ್ಗೆ. ವಿಶೇಷ ಅಂದ್ರೆ ಪ್ಯೂರ್ HF, ಒಳ್ಳೆ ಫ್ಯಾಟು ಒಳ್ಳೆ ಡೈರಿ ಬರುತ್ತೆ. ಇವ್ರ ಅಮ್ಮ 40 ಲೀಟರ್ ಹಾಲು ಕರೆದಿತ್ತು. 40 ಲೀಟರ್ 40 ಲೀಟರ್ ಹಾಲು ಕರೆಯೋದು. ಅದರಿಂದ ಮಡಿಕೊಂಡಿದ್ವಿ ತಳಿಯನ್ನ. ರೈತರಿಗೆ ಅನುಕೂಲ ಆಗಲಿಂದ ಮಡಿಕೊಂಡಿದ್ವಿ ಮೇಡಮ್. ಸರ್ ಅಂದ್ರೆ ಇದು ತುಂಬಾ ಕಡಿಮೆನಾ ಅಥವಾ ಜಾಸ್ತಿ ಇದೆಯಾ? ಇಲ್ಲ ನೀವು ಬ್ರೀಡಿಂಗ್ ಮಾಡಿ ಅದ್ರ ಸಂತತಿ ಜಾಸ್ತಿ ಮಾಡ್ತಿದ್ರೆ ಹೇಗೆ? ನಾವು ಸೆಮೆನೆಲ್ಲ ತಗ್ಸ್ಲಿಕ್ಕೆ ಹೋಗಿಲ್ಲ ಇವತ್ತವರೆಗೂ. ನಾವೇನ್ ಮಾಡಿದೀವಿ, ಇದು ಡೈರೆಕ್ಟ್ ಹಸುಗೆ ಏನ್ ಪ್ರಕೃತಿ ನಿಯಮ ಏನಿದೆ ಅದೇ ತರ ನಾವು ಬಿಟ್ಕೊಂಡು ಬಂದಿದ್ವಿ. ಸುಮಾರು ಒಂದು 400-450 ಹಸುವರೆಗೂ ಇವಾಗ ಆಲ್ರೆಡಿ ಕ್ರಾಸಿಂಗ್ ಆಗಿದೆ. ನಮ್ಮ ಹತ್ರ ಲಿಸ್ಟ್ ಮಡಗಿರ್ತೀವಿ. ಕರುಗಳು ಹುಟ್ಟಿರೋ ಎಲ್ಲ ಪ್ರತಿಯೊಬ್ಬರು ಹೇಳೋದು ಒಂದು 5 ತಿಂಗಳು 6 ತಿಂಗಳು ಚೆನ್ನಾಗಿ ಹಾಲು ಕೊಟ್ಟು ಸಾಕಿರೋ ಕರುಗಳೆಲ್ಲ ಇವತ್ತು 35-40 ಸಾವಿರ ರೂಪಾಯಿ 5-6 ತಿಂಗಳಿಗೆ ಮಾರ್ತಾ ಇದ್ದಾರೆ. ಅದು ಒಂದು ವರ್ಷದವರೆಗೂ ಫಲ ಮಾಡಿರೋ ಕರುಗಳೆಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಾ ಇದೆ. ಅದು ಎಲ್ಲರೂ ಖುಷಿ ಪಡ್ತಾರೆ ರೈತರುಗಳು. ಅವ್ರಿಗೂ ಒಂದು ಪ್ರೋತ್ಸಾಹ ಸಿಕ್ಲಿ ಅಂತೇಳಿ ಇದನ್ನ ಮಾಗಡಿಗೆ ತಗೊಂಡ್ಬಂದಿದ್ದೀವಿ. ಶೋಗ್ ಅಂತ ಜರ್ಮನ್ HF ಅಲ್ಲ ನೀವು ಹೇಳಿದ್ದು? ಅವನ ಹೆಸರು ರಾಮ ಅಂತ ಹೇಳಿ. ಅವನು ಸಲಗ ಅಂತ ಹೇಳಿ ಫ್ಯಾನ್ಸಿ ಕಿಟ್ಟಿದ್ರು. ಇದನ್ನು ಅಷ್ಟೇನಾ ಸೇಮ್ ಕ್ಯಾರೆಕ್ಟರ್ ಮುಟ್ಟಿಸ್ಕೊಳ್ಳೋದು? ಇಲ್ಲ, ಓರಿ ಅಂದಾದ್ಮೇಲೆ ಯಾವುದನ್ನು ಯಾರನ್ನೂ ತಗೊಳ್ಳೋದಿಲ್ಲ ಸಂಬಂಧವಾಗಿ. ಸೇಮ್ ಇದೆ ಅದೇನೆ. ಈಗ ನಾವು ದಸರಾ ಬಂದಿದ್ದೀವಲ್ಲ, ಆ ಥರ ಒಳ್ಳೆ ತಿಂಡಿ ಕೊಟ್ಟು ಸ್ವಲ್ಪ ಶಾಂತವಾಗಿ ಮಡಗಿರ್ತೀವಿ. ಮತ್ತೆ ತಗೊಂಡೋಗಿ ಈಗ ಆನೆಗಳನ್ನೆಲ್ಲ ತಗೊಂಡು ಕಾಡಿಗೆ ಬಿಟ್ರೆ ಅಗ್ರೆಸಿವ್ ಆಗ್ತಲ್ಲ, ಆ ಥರ ಅಲ್ಲಿ ಹೋದ್ಮೇಲೆ ಅಗ್ರೆಸಿವ್ ಅದೇ. ಸರ್ ಗೊತ್ತಾಗುತ್ತೆ, ಯಾಕಂತಂದ್ರೆ ಮೆರವಣಿಗೆ ಕರ್ಕೊಂಡು ಹೋಗಿದ್ರಿ ಈಗ ರೀಸೆಂಟ್ ಆಗಲ್ವಾ? ಸೊ ಮೆರವಣಿಗೆ ಕರ್ಕೊಂಡೋಗಿ ತುಂಬಾ ವಿಶೇಷವಾಗಿ ಸಾಕಿರ್ತೀರಾ. ಸೊ ಇವಾಗ ಇದ್ರದ್ದು ಪ್ರೈಸ್ ಏನು ಮೇಡಮ್? ಇದನ್ನ ನಾವು 6 ಲಕ್ಷ ಕೊಟ್ಟು ಮಾಡ್ತೀವಿ. ಇದನ್ನು ಏನಕ್ಕೆ 6 ಲಕ್ಷ ಅಂದ್ರೆ ಊರಿನ ಕೊಡೋ ಮನಸ್ಸು ನಮಗಿಲ್ಲ. ಈ ಊರಿನ ನಾವು ಸೇಲ್ ಮಾಡ್ಬೇಕು ಅಂತಿಲ್ಲ. ಯಾಕಂದ್ರೆ ಸುಮಾರು ಜನದ ಬೇಡಿಕೆ ಇದೆ. ಆ ಸುತ್ತಲ್ಲಿ ಊರುಗಳಿಲ್ಲ ಯಾವುದನ್ನು. ರೈತರುಗಳು ಬೇಡಿಕೆ ಜಾಸ್ತಿ ಇದೆ. ಮತ್ತೆ ಅವನೊಂಥರ ಅವ್ನ ಕ್ಯಾರೆಕ್ಟ್ರು ನಮಗೆ ತುಂಬಾ ಇಷ್ಟ ಆಗಿದೆ. ಹೆಂಗಸರು ಮಕ್ಳು ಯಾರನ್ನ ಮುಟ್ಬೋದು. ಹಾಗಾಗಿ ಮತ್ತೆ ಅವ್ನ ಬಣ್ಣಕ್ಕೂ ಅವನಿಗೆ ತುಂಬಾ ನೋಡ್ಲಿಕ್ಕೆ ಮುದ್ದಾಗಿದ್ದಾನೆ ಅಂತ ಎಲ್ಲರೂ ಇಷ್ಟಪಡ್ತಾರೆ. ತುಂಬಾ ಶೈನಿಂಗ್ ಇದೆ, ಜೊತೆಗೆ ಶೈನಿಂಗ್ ಇದೆ. ಅದು ಇದನ್ನ ನಾವು ಕೊಡ್ಲಿಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೂ ರೈತರು ನೋಡ್ತಾ ಇರ್ತಾರೆ ವಿಡಿಯೋ. ಏನೋ ಹೇಳ್ತೀವಿ ಅಂತಲ್ಲ, ಅದು ಕೆಲವ್ರಿಗೆ ಅನುಕೂಲ ಆಗುತ್ತೆ. ಏನು ಕಷ್ಟದ ಹೇಳ್ತಾರೆ, ನನ್ನ ಮನೇಲಿ ಒಂದು ಹುಟ್ಟಿದೆ, ನಾನು ಬೇರೆ ಯಾರಿಗೋ ಕೊಟ್ಟು ಅದು ಹಾಳು ಮಾಡೋ ಬದಲು ನನ್ನ ಮನೇಲಿ ಮಡ್ಗೋಣ ಚೆನ್ನಾಗುತ್ತೆ ಅಂತೇಳಿ ಅವರು ಒಂದು ಸಾಕ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಇದಕ್ಕೆ ಆ ಪ್ರೈಸ್ನ ನಿಗದಿ ಮಾಡಿದ್ದೀನಿ. ಪ್ರೈಸ್ ಇದ್ರದ್ದು ಬ್ರೀಡ್ ಅದು ಇಲ್ಲ, ಇವ್ರ ಮಕ್ಕಳು ಬೇರೆ ಇದ್ದಾರೆ. ಈ ಬ್ಲಡ್ ಲೈನ್ಗಳನ್ನ ನಾವು ಒಂದೊಂದ್ಸಲಿ ಚೇಂಜ್ ಮಾಡ್ತೀವಿ. ಒಂದೇ ಬ್ಲಡ್ ಲೈನಲ್ಲಿ ನಾವು ಯಾವುದೇ ಇದನ್ನ ಮಾಡೋಕ್ಕಾಗಲ್ಲ. ಒಂದು ವರ್ಷಕ್ಕೆ ಇಷ್ಟು ಕರು ಅಂತ ತೆಗಿಸ್ತೀವಿ, ಅದಾದ್ಮೇಲೆ ಲೈನ್ ಚೇಂಜ್ ಮಾಡ್ತೀವಿ. ಅದು ಆ ಕ್ಯಾರೆಕ್ಟರ್ ಈಗ ಇವ್ನು ಮುಗಿದ ಮೇಲೆ ಈ ಲೈನ್ ಏಜ್ ಮಾಡ್ಕಲ್ಲ ನಾನು, ಮತ್ತೆ ಬೇರೆ ಬಟ್ ಈ ಲೈನಲ್ಲಿ ಹೆಣ್ಗರು ಮಡಗ್ತೀನಿ, ಅದನ್ನ ಸಪ್ರೇಟ್ ಬಿಟ್ಟಿರ್ತೀನಿ. ಇದೇ ಊರಿನ ಮಡಗೋದಿಲ್ಲ, ಯಾಕಂದ್ರೆ ಎಲ್ಲಾ ಕಡೆಗೂ ಅದೇ ತಳಿ ಇರುತ್ತೆ, ಇಂಪ್ರೂವ್ ಆಗಿರುತ್ತೆ. ಮತ್ತೆ ಇದ್ರ ಮಕ್ಕಳು ಮೊಮ್ಮಕ್ಳಿಗೆ ಇದೇ ಸೆಮೆನ್ ಬಿತ್ತು ಅಂದ್ರೆ ಕರುಗಳು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಬ್ಲಡ್ ಲೈನ್ ಚೇಂಜ್ ಮಾಡ್ತೀನಿ ಪ್ರತಿ ಸಲ. ಎಷ್ಟವರೆಗೂ ಒಂದ್ಸತಿ ಇದಕ್ಕೆ ನೀವು ಫೀಡ್ ಮಾಡ್ತಾ ಇರಬೇಕು ಮೇಡಮ್? ಬೆಳಿಗ್ಗೆ ಸಂಜೆ 2 ಟ್ರಿಪ್ ಫುಡ್ ಕೊಡ್ಲೇಬೇಕು ಅದಕ್ಕೆ, ತಿಂಡಿ. ಮಧ್ಯಾಹ್ನದ ಹೊತ್ತು ಒಂದ್ಸಲಿ ನೀರು ಕೊಡ್ತೀವಿ, ತಿಳಿ ನೀರು ಮಾತ್ರ. ಇನ್ನ ಹುಲ್ಲು ಖಾಲಿ ಆದಂಗೆ ಕೊಡ್ತಾನೆ ಇರ್ಬೇಕು. ಕೈ ತಿಂಡಿಗಳು ಅದೇ ರೂಢಿ ಮಾಡ್ಕೊಂತಾರೆ. ತುಂಬಾ ಪ್ರೀತಿಯಿಂದ ಹೊಸ ತಳಿಗಳನ್ನ ಸಾಕ್ತಾ ಇದ್ದೀರಾ, ಜೊತೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಎಷ್ಟು ವರ್ಷದಿಂದ ಇದೇ ಪ್ರೊಫೆಷನ್ ಅಲ್ಲಿ ಇದೇ ಪ್ಯಾಷನ್ ಆಗಿ ತಗೊಂಡಿದ್ದೀರಾ ಅಥವಾ ಪ್ರೊಫೆಷನ್ ಆಗಿ ಇದೇನೆ? ಓದಿರೋ ಆಕಾಶ ನೋಡಿ, ಇವರೆಲ್ಲ ಎಜುಕೇಟೆಡ್ ಹುಡುಗರುಗಳು. ಅದನ್ನ ನಿವಾರಣೆ ಮಾಡೋದೇ ನಮ್ಮ ಹುಡುಗರು ಇವರೆಲ್ಲ. ಈ ಹುಡುಗರುಗಳು ಯಾರೆಲ್ಲ ಸಾಕ್ತೀರಾ, ಇದನ್ನ ಯಾರೆಲ್ಲ ಮೇಂಟೈನ್ ಮಾಡ್ತಾರೆ? ಕರೀರಿ ಹುಡುಗರೆಲ್ಲ ನಿಂತ್ಕೊಳ್ರಿ, ಬಾಯ್ಲಿ ಶಾಂತಣ್ಣ ಎಲ್ಲ ಅವರೆಲ್ಲ ಹುಡುಗರು
ಕೌಶಿ ಅಲ್ಲ ಬರ್ರಪ್ಪೆ ಅಣ್ಣ ಕಲೆ ಕರಗಳಿಂದ ಸಾಕ್ತಾವ್ರಲ್ಲ ಬೇಡಿಕೆ ಇಷ್ಟು ಜನ ಸಾಗರ ಸಾಕ್ತಾರಲ್ಲ ಅದೊಂದು ಖುಷಿ. ಅಣ್ಣ ಎಲ್ಲಿಂದ ಏನೋ ಇರಲಿ ನಿಮ್ಗೆ ನೋಡಿದೀನಿ ಮೇಡಮ್, ನಾನು ಆವಾಗಲೇ ಹೇಳ್ದನಲ್ಲ ಅಣ್ಣವರು ಸಾಕ್ತಾವ್ರಲ್ಲ ಅದೊಂದು ಬೇಡಿಕೆ. ಇಂಥ ಜನ ನೋಡ್ತಾರಲ್ಲ ವಿಡಿಯೋ ಮಾಡ್ಕೋತಾರ ಅದೊಂದು ಖುಷಿ. ಅಣ್ಣವ್ರು ನೋಡಿದ್ದೀನಿ, ಆದ್ರೂ ನಾವು ಅಣ್ಣವ್ರ ನೋಡಿದ್ದೀನಿ. ನಾನು ಮಾಗಡಿಗೆಲ್ಲ ಬಂದಿದ್ದೀನಿ, ಎಲ್ಲ ಜಾತ್ರೆ ಮಾಡಿದ್ದೀನಿ. ಆದ್ರೂ ಖುಷಿ, ಒಂದು ಕ್ರೇಜ್ ಐತಲ್ಲ ಜನ ಎಲ್ಲ ಸಾಗರ ಖುಷಿ. ಈ ತರ ದನ ಈ ತರ ಕಷ್ಟ ಬಿದ್ದು ಈ ತರ ಸಾಕ್ತಾರಲ್ಲ ಲಕ್ಷಕ್ಕೊಬ್ರು, ಆರು ಮೇಂಟೈನ್ ಮಾಡ್ತಾರಲ್ಲ ಹುಡುಗರಿಗೆಲ್ಲ. ಮದನ್ ಕುಮಾರ್ ಅಂತ ಮದನ್ ಕುಮಾರ್ ಸರ್ ಸಾಕಿರುವಂತಹ ಇದೇನ್ ತಳಿ ಕಾಣುತ್ತಿದ್ದೀರಾ, ಅಷ್ಟೋ ಈ ತಳಿನ ಮೇಂಟೈನ್ ಮಾಡ್ತಿರೋದು ಇಷ್ಟೋ ಜನ. ಇವರೇ ಸ್ಫೂರ್ತಿ. ಫುಲ್ಲೆಲ್ಲ ನಾವೇ ನೋಡ್ಕೊತಾ ಇದ್ದೀವಿ. ರಾಮಸ್ವಾಮಿ ಅಂದ್ಬಿಟ್ಟು ಸೊ ಇವರೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಇಂಥ ಯೂತ್ಗಳು ಸಪೋರ್ಟ್ ಮಾಡ್ತಿರೋದಕ್ಕೆ ಇಂಥ ತಳಿಗಳನ್ನ ಇನ್ನೂ ತುಂಬಾ ಬೆಳೆಸೋಕೆ ಆಗ್ತಾ ಇರೋದು. ಸರ್ ನಿಮ್ಮ ಹೆಸರು? ಸೋಮಶೇಖರ್. ನೀವು? ನಂದೀಶ್. ನಂದೀಶ್. ನಿಮಗೆ ಇಷ್ಟನಾ ಇದನ್ನ ಪ್ಯಾಷನ್ ಅಂದ್ರೆ ನಿಮಗೆ ಇದನ್ನ ಸಾಕೋದು ಇಷ್ಟನಾ ಅಥವಾ ಈ ತರ ನೀವು ಪರೀಕ್ಷೆಗಳನ್ನ ಅಟೆಂಡ್ ಮಾಡೋದು ಇಷ್ಟನಾ ಜಾತ್ರೆಗಳನ್ನ? ಹೌದಾ? ಶಾಂತ್ ಕುಮಾರ್. ನೀವೂನು? ಹಾ ನೀವೂನು? ಸಪೋರ್ಟ್ ಸೂಪರ್.